ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳು. ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಭೌತಶಾಸ್ತ್ರ. ವಿಷಯ ತಜ್ಞರು ಉಪನ್ಯಾಸಕರಾದ ರಾಕೇಶ್ ಡಿಪಿ, ಎಪಿಜೆ ಕಾಲೇಜು, ಹಾಸನ. ಪ್ರಸ್ತುತಿ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಿಕ್ಕಿರುವಂತಹ ವಿಷಯ ಭೌತಶಾಸ್ತ್ರ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಉಪನ್ಯಾಸಕರಾದ ರಾಕೇಶ್ ಡಿಪಿ. ಸರ್ ನಮಸ್ಕಾರ. ನಮಸ್ಕಾರ ಮ್ಯಾಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ಭೌತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಕರೆ ಮಾಡಬಹುದು, ಅವರ ಸಮಸ್ಯೆಗಳನ್ನು ಹಂಚ್ಕೋಬಹುದು, ಉತ್ತರವನ್ನು ಪಡೆದುಕೊಳ್ಬಹುದು. ದೂರವಾಣಿ ಸಂಖ್ಯೆಗಳನ್ನು ಹೇಳ್ತೀನಿ: 245258 246289. ಹಾಸನದ ಹೊರಗಿನಿಂದ ಕರೆ ಮಾಡುವಂಥವರು 08172 ಈ ಸಂಖ್ಯೆಯನ್ನು ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಆರಂಭ ಮಾಡೋಣ. ಸರ್, ಇವತ್ತಿನ ಕಾರ್ಯಕ್ರಮವನ್ನು ನೇರವಾಗಿ ರೇಡಿಯೋ ಸೆಟ್ ಮೂಲಕ ಕೇಳಬಹುದು. ಇಲ್ದಿದ್ರೆ ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೂಡ ಕೇಳಬಹುದು. ಅದು ಆಗದೇ ಇದ್ದರೆ ಗೂಗಲಲ್ಲಿ 102.2 ಅಂತ ಟೈಪ್ ಮಾಡಿದರೆ ಲೈವ್ ರೇಡಿಯೋ ಬರುತ್ತೆ, ಅಲ್ಲಿ ಕೂಡ ಕಾರ್ಯಕ್ರಮ ಕೇಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಮೊದಲಿಗೆ ನಾವು ಬ್ಲೂ ಪ್ರಿಂಟ್ ನೋಡಿಕೊಂಡು, ವೇಟೇಜ್ ನೋಡಿಕೊಂಡು, ಆಮೇಲೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡೋಣ. ಖಂಡಿತ. ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಬ್ಲೂ ಪ್ರಿಂಟ್ ಆಫ್ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮಿನೇಷನ್ ಫಿಸಿಕ್ಸ್ ಹೀಗಿರುತ್ತೆ. ಮೊದಲಿಗೆ ಒಟ್ಟು 14 ಚಾಪ್ಟರ್ಸ್ ಇರುತ್ತೆ. ಅದರಲ್ಲಿ ಮೊದಲನೇ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ನಂಬರ್ ಆಫ್ ಟೀಚಿಂಗ್ ಅವರ್ಸ್ ಇದಕ್ಕೆ 12 ಅವರ್ಸ್ ಅಲಾಟ್ ಆಗಿರುತ್ತೆ. ಮಾರ್ಕ್ಸ್ ವೇಟೇಜ್ ಬಂದು 11 ಮಾರ್ಕ್ಸು. ಇದರಿಂದ ಒಂದು MCQ ಕ್ವೆಶನ್, ಒಂದು 2 ಮಾರ್ಕ್ ಕ್ವೆಶನ್, ಒಂದು 3 ಮಾರ್ಕ್ ಕ್ವೆಶನ್, ಹಾಗೆ ಒಂದು 5 ಮಾರ್ಕ್ ಕ್ವೆಶನ್ ಇರುತ್ತೆ. ನಾನು ಯಾವಾಗ 5 ಮಾರ್ಕ್ ಕ್ವೆಶನ್ ಅಂತ ಹೇಳ್ತೀನಿ, ಅದು 5 ಮಾರ್ಕ್ ಲಾಂಗ್ ಆನ್ಸರ್ ಕ್ವೆಶನ್ ಕೂಡ ಆಗಿರಬಹುದು, ಅಥವಾ 5 ಮಾರ್ಕ್ ವೆಯ್ಟೇಜ್ ಇರುವಂಥ ನ್ಯೂಮರಿಕಲ್ ಪ್ರಾಬ್ಲಮ್ ಕೂಡ ಆಗಿರಬಹುದು ಲಾಸ್ಟ್ ಸೆಕ್ಷನ್ನಲ್ಲಿ. ಎರಡನೇ ಚಾಪ್ಟರ್ ಬಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. 12 ಅವರ್ಸ್ ಟೀಚಿಂಗ್ ವೆಯ್ಟೇಜ್ ಇದೆ. ಮಾರ್ಕ್ಸ್ ಬಂದು 11 ಮಾರ್ಕ್ಸ್, 11 ಮಾರ್ಕ್ಸ್. ಹಿಂದಿನ ಚಾಪ್ಟರ್ ಅಷ್ಟೇ ವೆಯ್ಟೇಜು. ಇದು ಅಷ್ಟೇ ಸೇಮ್ ಅದೇ ಪ್ಯಾಟರ್ನ್ ಫಾಲೋ ಆಗುತ್ತೆ ಫಸ್ಟ್ ಚಾಪ್ಟರ್ದು. ಅಂದರೆ ಒಂದು MCQ, ಒಂದು 2 ಮಾರ್ಕ್ ಕ್ವೆಶನ್, ಒಂದು 3 ಮಾರ್ಕ್, ಒಂದು 5 ಮಾರ್ಕ್. ಈ ಎರಡು ಚಾಪ್ಟರ್ಗಳ ಕಾಂಬಿನೇಷನಲ್ಲಿ ಪರ್ಟಿಕ್ಯುಲರ್ಲಿ ಪಾರ್ಟ್ ಡಿ ಅಂದರೆ 5 ಮಾರ್ಕ್ ಕ್ವೆಶನ್ ಸೆಕ್ಷನ್ ಏನಿದೆ, ಅದರಲ್ಲಿ ಮೊದಲನೇ ಚಾಪ್ಟ್ರಲ್ಲಿ ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರಲ್ಲಿ ಲಾಂಗ್ ಆನ್ಸರ್ನ ಕೊಟ್ಟಾಗ, ಎರಡನೇ ಚಾಪ್ಟರಿಂದ 5 ಮಾರ್ಕ್ ಸೆಕ್ಷನಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮನ್ನು ಕೇಳ್ತಾರೆ. ಅಥವಾ ಉಲ್ಟಾ ಅಂದರೆ ಎರಡನೇ ಚಾಪ್ಟ್ರಿಂದ ಲಾಂಗ್ ಆನ್ಸರ್ ಕ್ವೆಶನ್ ಬಂದರೆ ಮೊದಲನೇ ಚಾಪ್ಟ್ರಿಂದ 5 ಮಾರ್ಕ್ ನ್ಯೂಮರಿಕಲ್ ಕ್ವೆಶನ್ ಬಂದಿರುತ್ತೆ. ಇನ್ನು ಬಾಕಿ ಸೆಕ್ಷನಲ್ಲಿ ಏನಿದೆ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂದರೆ MCQ 2 ಮಾರ್ಕ್ 3 ಮಾರ್ಕ್ ಅವುಗಳು ಹಾಗೆ ಕ್ಯಾರಿ ಆಗ್ತವೆ. ಮುಂದೆ ಮೂರನೇ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಒಟ್ಟು 15 ಅವರ್ಸ್, 15 ಗಂಟೆ ಟೀಚಿಂಗ್ ಅವರ್ಸ್ ಇರೋ ಅಂಥದ್ದು. ವೆಯ್ಟೇಜ್ ಬಂದು 13 ಮಾರ್ಕ್ಸ್, 13 ಮಾರ್ಕ್ಸ್. ಒಂದು 5 ಮಾರ್ಕ್ ಒಂದು MCQ ಇದೆ, ಒಂದು 2 ಮಾರ್ಕ್ ಕ್ವೆಶನ್. ಈ ಪಾರ್ಟ್ದಿಂದ 3 ಮಾರ್ಕ್ ವೆಯ್ಟೇಜ್ ಇರುವ ಸಿಂಗಲ್ ಕ್ವೆಶನ್ ಇರೋದಿಲ್ಲ. ಅಂದರೆ ಪಾರ್ಟ್ ಸಿ ಅಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಯಾವುದೇ ಕ್ವೆಶನ್ ಇರೋದಿಲ್ಲ, 3 ಮಾರ್ಕ್ ಕ್ವೆಶನ್ ಇಲ್ಲ. ಬದಲಿಗೆ 5 ಮಾರ್ಕ್ ಸೆಕ್ಷನಿಂದ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರಿಂದ 2 ಕ್ವೆಶನ್ಸ್ ಬರ್ತವೆ. ಈ 2 ಕ್ವೆಶನ್ಸಲ್ಲಿ ಒಂದು ಲಾಂಗ್ ಆನ್ಸರ್ ಕ್ವೆಶನ್ ಆಗಿರುತ್ತೆ, ಇನ್ನೊಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬಂದಿರುತ್ತೆ. ಪ್ರತಿ ವರ್ಷ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಒಂದು ನ್ಯೂಮರಿಕಲ್ ಕ್ವೆಶನ್, ಸುಮಾರು 95% ಈ ಒಂದು ಕ್ವೆಶನ್ ಬಂದೇ ಬರ್ತಾ ಇರುತ್ತೆ. ಈ ಸರಿ ಒಂದು ಕ್ವೆಶನ್ ಕಂಪಲ್ಸರಿ ಆಗಿದೆ, 100% ಆಗಿರುತ್ತೆ. ಜೊತೆಗೆ ಒಂದು ಲಾಂಗ್ ಆನ್ಸರ್ ಕೂಡ ಕಂಪಲ್ಸರಿ ಕ್ವೆಶನ್ ಆಗಿ ಕೇಳ್ತಾರೆ. ಸೊ 5 ಮಾರ್ಕ್ ಸೆಕ್ಷನ್ನಲ್ಲಿ ಪಾರ್ಟ್ ಡಿಯಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ 2 ಕ್ವೆಶನ್ಸ್ ಇದೆ. ಅದರಲ್ಲಿ ಒಂದು ಲಾಂಗ್ ಆನ್ಸರ್ ಆಗಿರುತ್ತೆ, ಒಂದು ನ್ಯೂಮರಿಕಲ್ ಕ್ವೆಶನ್ ಆಗಿರುತ್ತೆ. ಮುಂದುವರೆದು 4ನೇ ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ. ಇದು ಅಷ್ಟೇ
ಸ್ವಲ್ಪ ಜಾಸ್ತಿ ವೆಯ್ಟೇಜ್ ಇರುವಂಥ ಚಾಪ್ಟರ್. 13 ಗಂಟೆಗಳ ಟೀಚಿಂಗ್ ಅವರ್ಸ್ ಇರುತ್ತೆ. ಮಾರ್ಕ್ಸ್ ವೆಯ್ಟೇಜ್ ಬಂದು 11 ಮಾರ್ಕ್ಸ್. 1 MCQ, 1 2 ಮಾರ್ಕ್ ಕ್ವೆಶನ್, 1 3 ಮಾರ್ಕ್ ಕ್ವೆಶನ್, ಜೊತೆಗೆ 1 5 ಮಾರ್ಕ್ ಕ್ವೆಶನ್. 5 ಮಾರ್ಕ್ ಕ್ವೆಶನ್ನಲ್ಲಿ ಈ ಸಾರಿ 99% ಈ ಚಾಪ್ಟರಿಂದ ನಮಗೆ 5 ಮಾರ್ಕ್ ಲಾಂಗ್ ಆನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. 99%. ಬಿಕಾಸ್ ಜನರಲಿ 100% ಅಂತ ಹೇಳ್ಬೋದು. ಮಕ್ಕಳು ಪ್ರಾಬ್ಲಮ್ ಓದೋದೇ ಬಿಟ್ಬಿಡ್ತಾರೆ. 3 ಮಾರ್ಕಲ್ಲಿ ಬಂದರೆ ಮತ್ತೆ ಅವ್ರು ಸಫರ್ ಆಗಬೇಕಾಗತ್ತೆ. ಹಾಗಾಗಿ ಸ್ವಲ್ಪ 3 ಮಾರ್ಕ್ ಪ್ರಾಬ್ಲಮ್ಸ್ಗೂ ಕೆಲವು ಸರಿ ಬೇಕಾಗತ್ತೆ. ಅದು ಮತ್ತೆ ಬರ್ತೀವಿ 3 ಮಾರ್ಕಲ್ಲಿ ಎಕ್ಸೆಪ್ಷನ್ಸ್ ಏನೇನಿದೆ ಅಂತ. ಬಟ್ ಬಹುಪಾಲು ಇದರಿಂದ ಒಂದು 5 ಮಾರ್ಕ್ ಲಾಂಗ್ ಆನ್ಸರೇ ಬರೋ ಅಂಥದ್ದು ಡೆರೈವೇಷನ್. ಮುಂದೆ 5 ಮಾರ್ಕ್ 5th ಚಾಪ್ಟರ್, 5ನೇ ಚಾಪ್ಟರ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. 6 hours ಇದೆ. 5 ಮಾರ್ಕ್ ವೆಯ್ಟೇಜ್ ಇರೋಂಥದ್ದು, 5 ಮಾರ್ಕ್ಸ್ ಅಷ್ಟೇ. 1 MCQ, 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ಬೋದು, ಅಥವಾ 2 MCQs ಕೂಡ ಬರ್ಬೋದು. ಒಟ್ಟು 1 ಮಾರ್ಕ್ದು 2 ಕ್ವೆಶನ್ನು. 1 ಮಾರ್ಕ್ ಅಂತಂದರೆ ಇಲ್ಲಿ ಬೇಸಿಕಲಿ MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎರಡರಲ್ಲಿ ಯಾವುದಾದ್ರೂ ಆಗಿರ್ಬೋದು. 2 ಮಾರ್ಕ್ ಸೆಕ್ಷನ್ನಿಂದ ಪಾರ್ಟ್ ಬಿ ಇಂದ ಯಾವುದೇ ಕ್ವೆಶನ್ ಇಲ್ಲ ಈ ಚಾಪ್ಟರ್ಗೆ. 3 ಮಾರ್ಕ್ ಸೆಕ್ಷನ್ನಿಂದ 1 ಕ್ವೆಶನ್ ಬಂದಿರುತ್ತೆ. ಹಾಗೆ 5 ಮಾರ್ಕ್ ಕ್ವೆಶನಿಂದ ಯಾವುದೇ ಕ್ವೆಶನ್ ಇರೋದಿಲ್ಲ. ಮುಂದುವರೆದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, 8 hours ವೆಯ್ಟೇಜ್, 7 ಮಾರ್ಕ್ಸ್ ಇರುತ್ತೆ, 7 ಮಾರ್ಕ್ಸು. 1 MCQ, 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ 2 MCQs. ಪಾರ್ಟ್ ಬಿ ಇಂದ 1 2 ಮಾರ್ಕ್, ಪಾರ್ಟ್ ಸಿ ಇಂದ 1 3 ಮಾರ್ಕ್, ಹಾಗೆ ಪಾರ್ಟ್ ಡಿ ಇಂದ ಯಾವುದೇ ಕ್ವೆಶನ್ ಇರೋದಿಲ್ಲ. ಅಂದರೆ 5 ಮಾರ್ಕ್ ಕ್ವೆಶನ್ ವೆಯ್ಟೇಜ್ ಇರೋದಿಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರಲ್ಲಿ. ನೆಕ್ಸ್ಟ್ ಕ್ವೆಶನ್, ಚಾಪ್ಟರ್ ನಂಬರ್ 7, ಆಲ್ಟರ್ನೇಟಿಂಗ್ ಕರೆಂಟ್ AC. ಇದಕ್ಕೆ 8 ಟೀಚಿಂಗ್ ಅವರ್ಸ್ ಇರುತ್ತೆ, 7 ಮಾರ್ಕ್ಸ್ ವೆಯ್ಟೇಜ್, 7 ಮಾರ್ಕ್ಸ್ ವೆಯ್ಟೇಜ್ ಇರುತ್ತೆ. ಇದರಲ್ಲೂ ಅಷ್ಟೇ 1 MCQ ಪ್ಲಸ್ 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ 2 MCQs ಬರ್ಬೋದು. 2 ಮಾರ್ಕ್ ಕ್ವೆಶನ್ಸ್ ಯಾವುದೂ ಬರೋದಿಲ್ಲ, 3 ಮಾರ್ಕ್ ಕ್ವೆಶನ್ಸ್ ಕೂಡ ಯಾವುದೂ ಇರೋದಿಲ್ಲ. 5 ಮಾರ್ಕ್ ಕ್ವೆಶನ್ಸಲ್ಲಿ ನಮಗೆ 1 ಕ್ವೆಶನ್ ಇರುತ್ತೆ ಪಾರ್ಟ್ ಡಿಯಲ್ಲಿ. ಪ್ರತಿ ವರ್ಷ ಆಲ್ಟರ್ನೇಟಿಂಗ್ ಕರೆಂಟಿಂದ 1 5 ಮಾರ್ಕ್ ಸೆಕ್ಷನಿಂದ ನಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಮೇ ಬರ್ತಾ ಇರುತ್ತೆ. ನ್ಯೂಮರಿಕಲ್ ಪ್ರಾಬ್ಲಮ್ ತುಂಬ ಫೇವರಬಲ್ ಆಗಿ ಬರೋವಂಥ 2 ಚಾಪ್ಟರ್ಸ್ ಅಂತಂದರೆ ಅದು ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು ಆಲ್ಟರ್ನೇಟಿಂಗ್ ಕರೆಂಟ್ ಆಗಿರುತ್ತೆ. ಹಾಗಾಗಿ ಮಕ್ಕಳು ಈ 2 ಚಾಪ್ಟರ್ನ ನ್ಯೂಮರಿಕಲ್ ಪ್ರಾಬ್ಲಮ್ಸಿಗೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಚಾಪ್ಟರ್ ನಂಬರ್ 8, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದು ಚಿಕ್ಕ ಚಾಪ್ಟರು, ಕೇವಲ 3 ಗಂಟೆಗಳ ಬೋಧನಾ ಅವಧಿ ಇರೋಂಥದ್ದು. 3 ಮಾರ್ಕ್ಸ್ ವೆಯ್ಟೇಜ್ ಅಷ್ಟೇ ಇದೆ, 3 ಮಾರ್ಕ್ಸ್. 1 MCQ, 1 2 ಮಾರ್ಕ್ ಕ್ವೆಶನ್ ಅಷ್ಟೇ ಬರುತ್ತೆ. 3 ಮಾರ್ಕ್ ಆಗಲಿ 5 ಮಾರ್ಕ್ ಆಗಲಿ ಯಾವುದೇ ವೆಯ್ಟೇಜ್ ಇರೋದಿಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ. ನೆಕ್ಸ್ಟ್ ಚಾಪ್ಟರ್ ನಂಬರ್ 9, ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. 11 hours ಇರುತ್ತೆ ಟೀಚಿಂಗ್ ಅವರ್ಸ್ ವೆಯ್ಟೇಜು. ಹಾಗೆ ಮಾರ್ಕ್ಸ್ 10 ಮಾರ್ಕ್ಸ್ ವೆಯ್ಟೇಜ್ ಇರುತ್ತೆ. 1 ಮಾರ್ಕ್ ಸೆಕ್ಷನ್ ಅಂದರೆ ಪಾರ್ಟ್ ಎ ಇಂದ 1 MCQ ಪ್ಲಸ್ 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ 2 MCQs ಬರ್ಬೋದು. 2 ಮಾರ್ಕ್ ಸೆಕ್ಷನ್ನಿಂದ ಯಾವುದೇ ಕ್ವೆಶನ್ ಇರೋದಿಲ್ಲ. 3 ಮಾರ್ಕ್ ಸೆಕ್ಷನ್ನಿಂದ 1, 5 ಮಾರ್ಕ್ ಸೆಕ್ಷನ್ನಿಂದ 1 ಕ್ವೆಶನ್ ಬರುತ್ತೆ. 3 ಮಾರ್ಕ್ ಸೆಕ್ಷನ್ನಿಂದ 1, 5 ಮಾರ್ಕ್ ಸೆಕ್ಷನ್ನಿಂದ 1 ಕ್ವೆಶನ್ ಬರುತ್ತೆ. ಈ ರೇ ಆಪ್ಟಿಕ್ಸ್ ಜೊತೆ ಕಪಲ್ ಆಗೋ ಒಂದು ಚಾಪ್ಟರ್ ಅಂತಂದರೆ ಅದು ವೇವ್ ಆಪ್ಟಿಕ್ಸ್. ಅದು ವೆಯ್ಟೇಜ್ ಬಂದು ಟೀಚಿಂಗ್ ಅವರ್ಸ್ 8 hours ಇರುತ್ತೆ, ಮಾರ್ಕ್ಸ್ 7 ಮಾರ್ಕ್ಸ್. 1 ಫಸ್ಟ್ ಸೆಕ್ಷನ್ನಲ್ಲಿ ಅಂದರೆ ಪಾರ್ಟ್ ಎ ಅಲ್ಲಿ 1 MCQ ಪ್ಲಸ್ 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ 2 MCQs ಬರ್ಬೋದು. ಪಾರ್ಟ್ ಬಿ ಇಂದ ಅಂದರೆ 2 ಮಾರ್ಕಿಂದ ಯಾವುದೇ ವೆಯ್ಟೇಜ್ ಇರೋದಿಲ್ಲ. ಪಾರ್ಟ್ ಸಿ ಇಂದ ಕೂಡ ಯಾವುದೇ ವೆಯ್ಟೇಜ್ ಇರೋದಿಲ್ಲ, ಅಂದರೆ 3 ಮಾರ್ಕ್. 5 ಮಾರ್ಕ್ ಸೆಕ್ಷನ್ನಲ್ಲಿ ಪಾರ್ಟ್ ಡಿ ಇಂದ ವೇವ್ ಆಪ್ಟಿಕ್ಸ್ ಚಾಪ್ಟರ್ಗೆ 1 ಕ್ವೆಶನ್ ವೆಯ್ಟೇಜ್ ಇದಿರುತ್ತೆ. ಹೇಗೆ ಮೊದಲ 2 ಚಾಪ್ಟರ್ಗಳು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಕಪಲ್ ಚಾಪ್ಟರ್ಸ್ ಆಗಿರುತ್ತೋ, ಹಾಗೆ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ ವೇವ್ ಆಪ್ಟಿಕ್ಸ್ ಇದೆರಡು ಕೂಡ
ಕಪಲ್ ಚಾಪ್ಟರ್ಸ್ ಅಂದರೆ ಒಂದು ಚಾಪ್ಟ್ರಿಂದ 5 ಮಾರ್ಕ್ ಸೆಕ್ಷನಲ್ಲಿ ನ್ಯೂಮರಿಕಲ್ ಕ್ವೆಶನನ್ನು ಕೇಳಿದರೆ 5 ಮಾರ್ಕ್ ವೇಟೇಜ್ ಇರುವಂಥದ್ದನ್ನು, ಮತ್ತೊಂದು ಚಾಪ್ಟ್ರಿಂದ 5 ಮಾರ್ಕ್ ಡೆರೈವೇಷನ್ ಬರುತ್ತೆ. ಅದು ಉಲ್ಟಾ ಕೂಡ ಆಗ್ಬೋದು. 2ನೇ ಚಾಪ್ಟ್ರಿಂದ ಡೆರೈವೇಷನ್ ಬಂದರೆ ಮೊದಲನೇ ಚಾಪ್ಟ್ರಿಂದ ಪ್ರಾಬ್ಲಮ್ ಬರುತ್ತೆ. ನೆಕ್ಸ್ಟ್ ಚಾಪ್ಟರ್ ನಂಬರ್ 11, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ಒಟ್ಟು 6 hours ಟೀಚಿಂಗ್ ಇರುತ್ತೆ. 5 ಮಾರ್ಕ್ ವೇಟೇಜು, 5 ಮಾರ್ಕ್ಸು. ಇದು ಅಷ್ಟೇ, ಒಂದು MCQ ಪ್ಲಸ್ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ 2 MCQs. ಪಾರ್ಟ್ ಬಿ ಇಂದ 2 ಮಾರ್ಕಿಂದ ಇದಕ್ಕೆ ಯಾವುದೇ ವೇಟೇಜ್ ಇರೋದಿಲ್ಲ. 3 ಮಾರ್ಕ್ ಒಂದು ಕ್ವೆಶನ್ ಬರುತ್ತೆ. 5 ಮಾರ್ಕಿಂದ ಕೂಡ ಯಾವುದೇ ವೇಟೇಜ್ ಇರೋದಿಲ್ಲ. ಆಟಮ್ಸ್ ಚಾಪ್ಟರ್ ನಂಬರ್ 12, 4 hours ಟೀಚಿಂಗ್ ಇರುತ್ತೆ. 3 ಮಾರ್ಕ್ ವೇಟೇಜ್ ಇರುತ್ತೆ. ಒಂದು MCQ ಬರುತ್ತೆ, ಜೊತೆಗೆ ಒಂದು 2 ಮಾರ್ಕ್ ಕ್ವೆಶನ್ ಬರುತ್ತೆ. ಒಟ್ಟು 3 ಮಾರ್ಕ್ ವೇಟೇಜ್ ಅಲ್ಲೇ ಕವರ್ ಆಗಿರುತ್ತೆ. 3 ಮಾರ್ಕಿಂದ 5 ಮಾರ್ಕಿಂದ ಯಾವುದೇ ಕ್ವೆಶನ್ಸ್ ಇರೋದಿಲ್ಲ. ಚಾಪ್ಟರ್ ನಂಬರ್ 13, ನ್ಯೂಕ್ಲಿಯೈ. 5 ಟೀಚಿಂಗ್ hours ಇರುತ್ತೆ. 5 hours ಆಫ್ ಟೀಚಿಂಗ್, 4 ಮಾರ್ಕ್ಸ್ ವೇಟೇಜ್ ಇರುತ್ತೆ, 4 ಮಾರ್ಕ್ಸು. ಅದರಲ್ಲಿ ಒಂದು MCQ, ಒಂದು 3 ಮಾರ್ಕ್. 2 ಮಾರ್ಕಿಂದಾಗಲಿ 5 ಮಾರ್ಕಿಂದಾಗಲಿ ಯಾವುದೇ ಕ್ವೆಶನ್ಸ್ ಬರೋದಿಲ್ಲ. ಚಾಪ್ಟರ್ ನಂಬರ್ 14, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಲಾಸ್ಟ್ ಚಾಪ್ಟರ್. 9 hours ಟೀಚಿಂಗ್ ಇರುತ್ತೆ. 8 ಮಾರ್ಕ್ಸ್ ವೇಟೇಜ್, 8 ಮಾರ್ಕ್ಸ್ಗಳ ವೇಟೇಜ್ ಇರುತ್ತೆ. ಒಂದು MCQ, ಒಂದು 2 ಮಾರ್ಕ್, ಹಾಗೆ ಒಂದು 5 ಮಾರ್ಕ್ ಕ್ವೆಶನ್ ಇರುತ್ತೆ. ಈ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಲಾಸ್ಟ್ ಚಾಪ್ಟರ್ನ ಸ್ಪೆಷಾಲಿಟಿ ಏನಂತಂದರೆ, ಇದರಲ್ಲಿ ಯಾವುದೇ ನ್ಯೂಮರಿಕಲ್ ಪ್ರಾಬ್ಲಮ್ಗಳನ್ನು ಕೇಳೋದಿಲ್ಲ. ಸೊ ಪಾರ್ಟ್ ಡಿಯಲ್ಲಿ ಒಂದು ಕ್ವೆಶನ್ ಏನಿದೆ ಅದು 5 ಮಾರ್ಕ್ ಲಾಂಗ್ ಆನ್ಸರೇ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಒಂದು 5 ಮಾರ್ಕ್ ಲಾಂಗ್ ಆನ್ಸರ್ ಕಂಪಲ್ಸರಿ ಬಂದೇ ಬರುತ್ತೆ. ಇದಿಷ್ಟು ಎಲ್ಲ 14 ಚಾಪ್ಟರ್ಗಳ ವೇಟೇಜ್ ಆಗಿದ್ದಾವೆ. ಸರ್, ಈಗ ಕ್ವಶನ್ ಬ್ಯಾಂಕ್ ಎಲ್ಲ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ ನಿಮ್ಮ ವೆಬ್ಸೈಟಲ್ಲಿ? ಹಾಂ, ವೆಬ್ಸೈಟಲ್ಲಿ ಡೀಟೇಲ್ಡ್ ಕ್ವಶನ್ ಬ್ಯಾಂಕ್ ಶುರುನಲ್ಲಿ ಒಂದಿತ್ತು ಅಕಾಡೆಮಿಕ್ ಇಯರ್ ಶುರುವಾದಾಗ. ರೀಸೆಂಟಾಗಿ ಬ್ಲೂ ಪ್ರಿಂಟ್ ಅಪ್ಡೇಟ್ ಮಾಡಿದಾಗ ಜೊತೆಗೆ ಅಪ್ಡೇಟೆಡ್ ಕ್ವಶನ್ ಬ್ಯಾಂಕನ್ನು ಒಂದೊಂದು ಬಿಟ್ಟಿದ್ದಾರೆ. ತುಂಬ ಡೀಟೇಲ್ಡ್ ಆಗಿದೆ. ಎಲ್ಲ ರೀತಿಯ ಕ್ವಶನ್ಸು, ಆಲ್ ಪಾಸಿಬಲ್ ಕ್ವಶನ್ಸನ್ನು ಅದರಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಡೀಟೇಲ್ಡ್ ಆಗಿ ಚೆನ್ನಾಗಿದೆ. ಜೊತೆಗೆ ಹಾಸನ್ ಫಿಸಿಕ್ಸ್ ಫೋರಮಿಂದ ಎಲ್ಲರೂ ತುಂಬ ಆ್ಯಕ್ಟಿವ್ ಆಗಿ ನಮ್ಮ ಹಿರಿಯ ಉಪನ್ಯಾಸಕರೆಲ್ಲರೂ ಸೇರಿ ಎಕ್ಸಾಮಿನೇಷನ್ ಹ್ಯಾಂಡ್ ಬುಕ್ ಅಂತಲೂ ಮಾಡಿದ್ದಾರೆ. ಇದರಲ್ಲೂ ತುಂಬ ಡೀಟೇಲ್ಡ್ ಪ್ರತಿ ವರ್ಷನೂ ಆಗುತ್ತೆ ಮ್ಯಾಮ್. ಹಾಗೆ ಈ ವರ್ಷನೂ ಮಾಡಿದ್ದೀವಿ. ಮಕ್ಕಳು ಅದನ್ನು ಫಾಲೋ ಮಾಡ್ಕೊಂಡು ಹೋದ್ರೂ ಅವ್ರಿಗೆ ತುಂಬ ಒಳ್ಳೆ ಮಾರ್ಕ್ಸ್ ಬರೋದ್ರಲ್ಲಿ ಯಾವುದೇ ಡೌಟ್ ಇರೋದಿಲ್ಲ. ಟೆಕ್ಸ್ಟ್ ಬುಕ್ಕು ಮತ್ತು ವೆಬ್ಸೈಟಲ್ಲಿರುವಂಥದ್ದು ಅಂದರೆ KSEAB ವೆಬ್ಸೈಟಲ್ಲಿ ಇರುವಂಥ ಕ್ವಶನ್ ಬ್ಯಾಂಕು ಮತ್ತು ಇದರಲ್ಲಿರುವಂಥದ್ದು ಮತ್ತು ಟೆಕ್ಸ್ಟ್ ಬುಕ್ ಹಿಂಭಾಗದಲ್ಲಿರುವಂಥ ಪ್ರಶ್ನೆಗಳನ್ನು ಬಿಟ್ಟು ಇನ್ನೆಲ್ಲದು ಪ್ರಶ್ನೆಗಳು ಬರೋದಿಲ್ಲ. ಇಲ್ಲ, NCERT ಇಸ್ ದ ಬೌಂಡ್ರಿ. ಅದನ್ನು ಬಿಟ್ಟು ಹೊರತಾಗಿ ಪ್ರಶ್ನೆಗಳು ಬರೋಕ್ಕೆ ಸಾಧ್ಯ ಇಲ್ಲ. ಈಗ 2 ಇತ್ತೀಚೆಗೆ ಇದೇ ತಿಂಗಳಲ್ಲಿ ಮಾಡಿದ್ರಿ ಅಂತ ಅನಿಸುತ್ತೆ. 2 ಪ್ರಿಪ್ರೇಟರಿ ಎಕ್ಸಾಮ್ಸ್ ಮಾಡಿದ್ದೀರಾ. ಹೇಗೆ ಬಂದಿದೆ? ಹೇಗೆ ಪರ್ಫಾರ್ಮೆನ್ಸ್ ಹೆಂಗಿದೆ ಮಕ್ಕಳದು? ಎಲ್ಲಿ ತಪ್ಪಿದ್ದಾರೆ? ಓಕೆ, ಪ್ರಿಪ್ರೇಟರಿಗಳ ಬಗ್ಗೆ ನೋಡಿದಾಗ ನನಗೆ ಆದ ಅನುಭವ ಏನು ಅಂತಂದರೆ, ಮಕ್ಕಳು ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಸಾಲ್ವಿಂಗನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಬಾಕಿ ಎಲ್ಲ ಸುಮಾರಾಗಿ ಬರೀತಿದ್ದಾರೆ. 5 ಮಾರ್ಕ್ ಸೆಕ್ಷನ್, 3 ಮಾರ್ಕ್ ಸೆಕ್ಷನ್, 2 ಮಾರ್ಕ್ ಸೆಕ್ಷನ್ ಸುಮಾರಾಗಿ ಎಲ್ಲ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸೇ ಇತ್ತು, ಬರೆದ್ರು ಕೂಡ. ಪ್ರಾಬ್ಲಮ್ಸಲ್ಲಿ ಇನ್ನೂ ಸ್ವಲ್ಪ ಅಂದರೆ ನಾನು ಈಗ ಜನರಲೈಸ್ ಮಾಡೋಕ್ಕಾಗಲ್ಲ. ಕೆಲವು ಕಾಲೇಜ್ಗಳಲ್ಲಿ ಪ್ರಿಪ್ರೇಷನ್ ಚೆನ್ನಾಗಾಗಿರ್ಬೋದು, ಕೆಲವು ಕಾಲೇಜ್ಗಳಲ್ಲಿ ಆಗದೆ ಇರ್ಬೋದು. ಮಕ್ಕಳುಗಳ ಲೆವೆಲ್ಲು ತುಂಬ ಡೈವರ್ಸ್ ಆಗಿರುತ್ತೆ. ಬಟ್ ನನಗೆ ಬಂದ ಅನುಭವದಲ್ಲಿ ನಾನು ಹೇಳ್ಬೋದು, ಪ್ರಾಬ್ಲಮ್ಸಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹಾರ್ಡ್ ವರ್ಕ್ ಮಾಡಿದ್ರೆ ಇನ್ನೂ ಬೆಟರ್ ಆಗುತ್ತೆ ಸ್ಕೋರ್ ಅಂತ ಅನಿಸುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಪ್ರಿಪ್ರೇಷನ್ ಅಂತ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಾನು ಮಾಡಿದ್ದು ಏನಂತಂದರೆ, ಈಗ ನಾನು ಹೇಳಿದ್ದು ಅಷ್ಟು ವೆಬ್ಸೈಟು ಬ್ಲೂ ಪ್ರಿಂಟ್ ಏನು ಹೇಳಿದೆ ಮತ್ತೆಲ್ಲ ಡೀಟೇಲ್ಸ್ ಹೇಳಿದೆ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಕ್ವಶನ್ ಬ್ಯಾಂಕ್ ಸಮೇತ ಪ್ರತಿ ಮಕ್ಕಳಿಗೂ ಆಗಲೇ ತಲುಪಿರುತ್ತೆ. ಎಲ್ಲ ಉಪನ್ಯಾಸಕರು ಮುತುವರ್ಜಿ ವಹಿಸಿ ಅವರು ತುಂಬ ಕೇರ್ಫುಲ್ಲಾಗಿ ಮಾಡಿರ್ತಾರೆ, ಮಕ್ಕಳಿಗೆ ತಲುಪಿಸಿರ್ತಾರೆ. ನಾನು ಸ್ವಲ್ಪ ಎಕ್ಸ್ಟ್ರಾ ಪ್ರಿಪ್ರೇಷನ್ ಮಾಡಿ ಬಂದಿದ್ದೇನಂತಂದರೆ, ಎಲ್ಲ ಮಕ್ಕಳುಗಳಿಗೂ ಪ್ರಿಪ್ರೇಷನ್ ಒಂದೇ ಲೆವೆಲ್ ಮಾಡಿಸೋಕ್ಕಾಗಕ್ಕೆ ಕಷ್ಟ ಆಗುತ್ತೆ. ಮತ್ತು ಮಕ್ಕಳು ಯಾವತ್ತೂ
ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ಫಸ್ಟ್ ಫಾಲೋ ಮಾಡಬೇಕಾಗತ್ತೆ. ಫ್ರೆಂಡ್ಸು ಮತ್ತು ಸ್ವಲ್ಪ ಹೊರಗಿನವರು ರ್ಯಾಂಡಮ್ ಸಜೆಷನ್ಸ್ನ ಕೊಡ್ತಾ ಇರ್ತಾರೆ ಯೂಟ್ಯೂಬಲ್ಲಿ. ಹೌದು, ಎಸ್, ಯಾವುದೋ ರೀಲ್ಸ್ ಇಷ್ಟು ಓದಿದ್ರೆ ಸಾಕು Exactly. ಅಂದ್ರೆ ಅಷ್ಟೇ ಓದ್ಬಿಡ್ತಾರೆ. ಸೊ ಆ ಥರ ಮಕ್ಕಳು ಡಿವೇಟ್ ಆಗೋದಕ್ಕಿಂತ ಅವ್ರ ಇವತ್ತಿನ ಪರಿಸ್ಥಿತಿ ಏನಿದೆ ಅದನ್ನು ಒಂದು ಇವಾಗಿರೋ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ನಮ್ಗೆ ಹಾರ್ಡ್ಲಿ ಒಂದು ಸೊ 6th ಮಾರ್ಚ್ ಇದೆ, ಅಲ್ಲಿಗೆ ನಮ್ಗೆ ಹಾರ್ಡ್ಲಿ ಒಂದು 20 ಡೇಸ್ ಬಾಕಿ ಇದೆ. ಈ 20 ಡೇಸಲ್ಲಿ ಏನು ಇಂಪ್ರೂವೈಸ್ ಮಾಡ್ಬೋದು, ಒಂದು 10 to 15% ಅವ್ರ ಸ್ಕೋರ್ನ ಇಂಪ್ರೂವ್ ಮಾಡ್ಬೋದು. ಅದು ಹೇಗೆ, ಅವ್ರು ಎಲ್ಲಿದ್ದಾರೆ ಅಂತ ಅವ್ರನ್ನ ಫಸ್ಟ್ ಅರ್ಥ ಮಾಡಿಕೊಂಡು ಅಲ್ಲಿಂದ ಒಂದು 10 to 15% ಇಂಪ್ರೂವ್ ಮಾಡ್ಕೊಳಕ್ಕೆ ಏನೇನು ಆಗಬೇಕು ಅನ್ನೋದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ. ಇದರಲ್ಲಿ ನಾನು ಲೆವೆಲ್ 1 ಪಾಸಿಂಗ್ ಪ್ಯಾಕೇಜ್ ಅಂತ ಕರಿತೀನಿ. ಕರೆಕ್ಟ್. ಇದರಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಸರ್ಟನ್ ಕ್ವೆಶನ್ಸ್ ಇದು ಬಂದೇ ಬರುತ್ತೆ ಅನ್ನೋದೇನಿರುತ್ತೆ ಅದನ್ನು ಫಸ್ಟ್ ಟಾರ್ಗೆಟ್ ಮಾಡಬೇಕಾಗತ್ತೆ. ಅದು ನಮಗೆ ಬಂದು 5 ಮಾರ್ಕ್ ಮತ್ತು 3 ಮಾರ್ಕ್ ಸೆಕ್ಷನಿಂದ ಸರ್ಟನ್ ಕ್ವೆಶನ್ಸ್ ಇರ್ತವೆ. ಇದೇ ಈಗ ಹೇಗೂ ಈ ವರ್ಷ ನಮಗೆ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಇರೋದ್ರಿಂದ, ಅಂದರೆ ಸಿಂಗಲ್ ಬ್ಲೂ ಪ್ರಿಂಟ್ ಇರೋದ್ರಿಂದ ಇದೇ ಚಾಪ್ಟರ್ಸಿಂದ 5 ಮಾರ್ಕ್ ಕ್ವೆಶನ್ ಬರ್ತವೆ ಅನ್ನೋದು ಗೊತ್ತು. ಇದೇ ಚಾಪ್ಟರಿಂದ 3 ಮಾರ್ಕ್ ಕ್ವೆಶನ್ಸ್ ಕೂಡ ಬರ್ತವೆ ಅನ್ನೋದು ಗೊತ್ತು. ಮತ್ತು ಅದರಲ್ಲಿ ಏನಾಗಿದೆ, ಆಪ್ಷನ್ಸ್ ಇರ್ತವೆ. ಅಂದರೆ ಫಾರ್ ಎಕ್ಸಾಂಪಲ್ 5 ಮಾರ್ಕ್ ಚಾಪ್ಟರ್ಸಲ್ಲಿ. ಸರ್, ಒಂದು ಕರೆ ಇದೆ, ನೋಡ್ಬಿಟ್ಟು ಕಂಟಿನ್ಯೂ ಮಾಡೋಣ. ಖಂಡಿತ. ನಮಸ್ತೆ ಮೇಡಮ್, ನನ್ನ ಹೆಸರು ಅಂಜಲಿ ಅಂತ, ಹಾಸನದಿಂದ. ಅಂಜಲಿ ಹಾಸನದವರು. ಹೇಳಿ ಅಂಜಲಿ ಅವರೇ. ಮೇಡಮ್, ನನ್ನ ತಂಗಿ ಒಬ್ರು PCMB ಓದ್ತಾ ಇದ್ದಾರೆ. ನಾನು ಒಂದು ಪ್ರಶ್ನೆ ಕೇಳಬೇಕಿತ್ತು. ಈಗ ಅವರು ಎಲ್ಲ ಕ್ವಶನ್ಸು ಅಟೆಂಡ್ ಮಾಡಿರ್ತಾರೆ. ಯಾಕಂದ್ರೆ ಫಿಸಿಕ್ಸ್ನಲ್ಲಿ ಹೇಗೆ ಅಂದರೆ ಥಿಯರಿ ತರ ಬರೆಯೋದಿಕ್ಕೆ ಅಷ್ಟಾಗಿ ಇರೋದಿಲ್ಲ. ಎಲ್ಲ ಡಿರೈವೇಶನ್ಸು ಆ ರೀತಿ ಇರುತ್ತೆ, ಅಥವಾ ಕ್ವಶನ್ಸ್ ಏನು ಪ್ರಶ್ನೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಆ ರೀತಿ ಇರುತ್ತೆ. ಹಾಗಾಗಿ ಕೊಟ್ಟಿರೋ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಿ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋಕ್ಕೆ ಆಗ್ಬೋದಾ, ಅಂದ್ರೆ ಅದನ್ನ ಮಾಡ್ಬೋದಾ, ಅಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಬರಿಬೋದಾ ಬೇಡವಾ ಅಂತನಾ? ಹೌದು ಹೌದು. ತುಂಬ ಒಳ್ಳೆಯ ಪ್ರಶ್ನೆ ಮ್ಯಾಮ್. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಮಕ್ಕಳಿಗೆ ಪರೀಕ್ಷೆ ಸಂದರ್ಭದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಸಜೆಷನ್ ಏನಂತಂದರೆ, ಮೊದಲಿಗೆ ಮಿನಿಮಮ್ ಈಗ ಸೆಕ್ಷನ್ ವೈಸ್ ಅದನ್ನು ಅಪ್ರೋಚ್ ಮಾಡಬೇಕಾಗತ್ತೆ. ಅವರು MCQsಲ್ಲಿ ಸ್ಟ್ರಾಂಗ್ ಇದ್ದರೆ ಪ್ರಿಪ್ರೇಷನ್ನು, ಅದರಲ್ಲಿ ಆಪ್ಷನ್ಸೇ ಇಲ್ಲ, ಹೇಗಿದ್ದರೂ ಎಲ್ಲದೂ ಅಟೆಂಡ್ ಮಾಡಲೇಬೇಕಾಗುತ್ತೆ. ಸೊ ಮೊದಲು 20 ಕ್ವಶನಿಗೆ ಆಪ್ಷನ್ಸ್ ಇಲ್ಲ. ಮುಂದೆ ಬರೋ 2 ಮಾರ್ಕ್ 3 ಮಾರ್ಕ್ ಮತ್ತು 5 ಮಾರ್ಕ್ ಕ್ವಶನ್ಸಲ್ಲಿ ಆಪ್ಷನ್ಸ್ ಇರುತ್ತೆ. ಅಲ್ಲಿ ನಮ್ಮ ಸಜೆಷನ್ ಬಂದು 5 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಸೆಕ್ಷನ್ಸಲ್ಲಿ ಮಿನಿಮಮ್ ನಂಬರ್ ಆಫ್ ಕ್ವಶನ್ಸ್ ಏನಿದೆ ಅದನ್ನು ಫಸ್ಟ್ ಅಟೆಂಡ್ ಮಾಡಲಿ. ಫಾರ್ ಎಕ್ಸಾಂಪಲ್ 2 ಮಾರ್ಕ್ ಸೆಕ್ಷನಲ್ಲಿ 8 ಕ್ವಶನ್ಸ್ ಇರುತ್ತೆ, 8 ಕ್ವಶನ್ನು ಅದರಲ್ಲಿ 5 ಬರೀಬೇಕು. ಅವರು ತಮಗೆ ತುಂಬ ಕಾನ್ಫಿಡೆಂಟ್ ಆಗಿರೋವಂಥ 5 ಕ್ವಶನ್ಸನ್ನು ಬರೀತಾ ಹೋಗಲಿ. 2 ಮಾರ್ಕಿಂದ 5, 3 ಮಾರ್ಕಿಂದ 5, 5 ಮಾರ್ಕಿಂದ 3. ಇದನ್ನು ಮುಗಿಸಿದ ನಂತರ ಸ್ವಲ್ಪ ಪ್ರಾಬ್ಲಮ್ಸ್ ಮೇಲೆ ಜಾಸ್ತಿ ಸಮಯ ಕೊಡೋದು ಒಳ್ಳೆಯದು. ಯಾಕೆಂದರೆ ಇಲ್ಲಿ ಅವರು ಕೆಲವೊಂದು ಕ್ವೆಶನ್ ಲೆಂದಿ ಆಗಿಬಿಡುತ್ತೆ, ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಕ್ವೆಶನ್ ಲೆಂದಿ ಡಿರೈವೇಷನ್ಸ್ ಇರೋ ಅಂಥದ್ದೆಲ್ಲ ಬಂದಾಗ ಅಂಥ ಸಂದರ್ಭದಲ್ಲಿ ಜಾಸ್ತಿ ಸಮಯ ಇಲ್ಲಿ ಹೋದರೆ ಪ್ರಾಬ್ಲಮ್ಸ್ ಮೇಲೆ ಅವರು ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ. ಹಾಗಾಗಿ ಮೊದಲು ಮಿನಿಮಮ್ ನಂಬರ್ ಆಫ್ ಕ್ವೆಶನ್ಸ್ ಬರೆದು ಪ್ರಾಬ್ಲಮ್ಸ್ ಮೇಲೆ ಜಾಸ್ತಿ ಸಮಯ ಕೊಟ್ಟು, ಪ್ರಾಬ್ಲಮ್ಸ್ ಇರೋದು 4ರಲ್ಲಿ 2 ಮಾತ್ರ ಸಾಲ್ವ್ ಮಾಡೋಕ್ಕೆ, ಬಟ್ ನಮ್ಮ ಸಜೆಷನ್ ಮಿನಿಮಮ್ 3 ಸಾಲ್ವ್ ಮಾಡಲಿ. ಬಿಕಾಸ್ ಡಿರೈವೇಷನ್ಸು ಥಿಯರಿ ಕ್ವೆಶನ್ಸಲ್ಲಿ ಮಧ್ಯದಲ್ಲಿ ಎಲ್ಲೂ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆದರೆ ಇಡೀ ಡಿರೈವೇಷನ್ ಹಾಳಾಗೋದು ಅಥವಾ ಇಡೀ ಥಿಯರಿ ಆನ್ಸರ್ ಹಾಳಾಗೋದು ಆ ಥರದ್ದು ಕಡಿಮೆ. ಯಾಕಂದರೆ ನೀಟಾಗಿ ಮೆಮರೈಸ್ ಮಾಡಿರ್ತಾರೆ. ಆದರೆ ಪ್ರಾಬ್ಲಮ್ಸಲ್ಲಿ ಮಧ್ಯದಲ್ಲಿ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆದಾಗ ಕೊನೆಗೆ ಆನ್ಸರ್ ತಪ್ಪಾಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಜಾಸ್ತಿ ಸಮಯನ ಅವ್ರು ಪ್ರಾಬ್ಲಮ್ಸ್ ಮೇಲೆ ಕೊಡಲಿ. 4 ಪ್ರಾಬ್ಲಮ್ಸಲ್ಲಿ ಮಿನಿಮಮ್ 3 ಅಂತೂ ಮಾಡಲಿ. ಸಾಮಾನ್ಯ ಇದಿಷ್ಟಾಗೂ 3 ಪ್ರಾಬ್ಲಮ್ಸು ಜೊತೆಗೆ ಮಿನಿಮಮ್ ನಂಬರ್ ಆಫ್ ಕ್ವಶನ್ಸ್ ಆಗಿನೂ ಇನ್ನೂ ಸಮಯ ಉಳಿಯುತ್ತೆ. ಪ್ರಿಪ್ರೇಷನ್ ಈಗ ಯಾವುದೇ ಕಾಲೇಜ್ ಆಗಿದ್ರೂ ತುಂಬ ಹೆಚ್ಚು ಪ್ರಿಪ್ರೇಟರಿಗಳನ್ನು ಕೊಟ್ಟು ಮಕ್ಕಳನ್ನ ತುಂಬ ಚೆನ್ನಾಗಿ ತಯಾರಿ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು 5 ಮಾರ್ಕ್ ಪ್ರಾಬ್ಲಮ್ಸನ್ನು ಮಿನಿಮಮ್ 3 ಮಾಡಿದ ನಂತರ ಏನು ಟೈಮ್ ಉಳಿಯುತ್ತೆ ಆ ಟೈಮಲ್ಲಿ ಅವ್ರು ಯಾವ ಸೆಕ್ಷನಲ್ಲಿ ವೀಕ್ ಇದ್ದಾರೆ ಅಥವಾ ಸ್ವಲ್ಪ ಅಂಡರ್ ಕಾನ್ಫಿಡೆನ್ಸ್ ಫೀಲ್ ಮಾಡ್ತಿದ್ದಾರೆ ಆ ಸೆಕ್ಷನಿಂದ ಬರೀತಾ ಹೋಗಲಿ. ಅಲ್ಲೂ ಬರೀಬಹುದು, ಕೊನೆಗೆ ಬರೀಬಹುದು. 3
ಪ್ರಾಬ್ಲಮ್ಸ್ ಆದ್ರೂ ಅಟೆಂಡ್ ಮಾಡಿದ್ರೆ ಒಳ್ಳೇದು. ಮಾರ್ಕ್ಸ್ ಅಲ್ಲಿಗೆ ಟ್ಯಾಲಿ ಮಾಡೋ ತರ ಆಗ್ಬೋದು. ಟ್ಯಾಲಿ ಅನ್ನೋದಕ್ಕಿಂತ ಏನು ಅಲ್ಲಿ ಎರರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ರಾಬ್ಲಮ್ಸಲ್ಲಿ. ಹಾಗಾಗಿ ನಾವು ಅಲ್ಲಿ ಒಂದು ಪರ್ಫೆಕ್ಷನ್ಗೋಸ್ಕರ ಇನ್ನೊಂದನ್ನು ಎಕ್ಸ್ಟ್ರಾ ಬರೆಯೋದು ಒಳ್ಳೇದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸರ್, ಈಗ ಅವರು ಪ್ರಶ್ನೆ ಕೇಳಿದ ಮೇಲೆ ನನಗೊಂದು ಪ್ರಶ್ನೆ ಬರ್ತಾ ಇದೆ. ಈಗ ಎಕ್ಸ್ಟ್ರಾ ಅಂತ ಬರೆದ್ರೆ ನೀವು ಅದನ್ನು ಹೇಗೆ ಕನ್ಸಿಡರ್ ಮಾಡ್ತೀರಾ? ಬೆಟರ್ ಆನ್ಸರ್ ಯಾವುದಿರುತ್ತೆ ಅದನ್ನೇ ಚೂಸ್ ಮಾಡ್ತೀವಿ. ಅವ್ರು ಎಲ್ಲೇ ಬರೆದಿರಲಿ ಆರ್ಡರು, ಎಕ್ಸೆಪ್ಟ್ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅವುಗಳಲ್ಲಿ ಮೊದಲು ಯಾವ್ದು ಸರಿಯಾಗಿರುತ್ತೆ ಅದನ್ನೇ ಚೂಸ್ ಮಾಡೋದು. ಇನ್ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಸೆಕ್ಷನಿಂದ ಬೆಟರ್ ಆನ್ಸರ್ ಯಾವುದಿರುತ್ತೆ, ಫಾರ್ ಎಕ್ಸಾಂಪಲ್ ಅವ್ರು ಮೊದಲನೇ ಸರಿನೇ ಕ್ವೆಶನ್ ನಂಬರ್ 22ನ ಮೊದಲೇ ಬರೆದು ಅದಕ್ಕೆ 1 ಮಾರ್ಕ್ ಬಂದಿದೆ 2 ಮಾರ್ಕ್ ಪ್ರಾಬ್ಲಮ್ಗೆ. ಇನ್ಯಾವುದೋ ಕ್ವೆಶನ್ ನಂಬರ್ 28ನ ಲಾಸ್ಟಲ್ಲಿ ಬರೆದಿದ್ದಾರೆ, ಅದಕ್ಕೆ 2 ಮಾರ್ಕ್ ಬಂತು. ಆಗ ಅದನ್ನೇ ಕನ್ಸಿಡರ್ ಮಾಡ್ತೀವಿ. ಬೆಟರ್ ಆನ್ಸರ್, ಬೆಟರ್ ಮಾರ್ಕ್ಸ್ ಇರೋದನ್ನೇ ಕನ್ಸಿಡರ್ ಮಾಡ್ತೀವಿ. ಸರ್, ನಾವೀಗ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಮಾತಾಡ್ತಾ ಇದ್ವಿ. ಲೆವೆಲ್ 1. ಲೆವೆಲ್ 1. ಓಕೆ. ಸೊ ಇದರಲ್ಲಿ ಮೋಸ್ಟ್ ಸರ್ಟನ್ ಕ್ವೆಶನ್ಸ್ನ ಟಾರ್ಗೆಟ್ ಮಾಡೋಣ. ಅದರಲ್ಲಿ 5 ಮಾರ್ಕ್ ಮತ್ತು 3 ಮಾರ್ಕ್ ಸೆಕ್ಷನ್. 5 ಮಾರ್ಕಲ್ಲಿ ಲಾಂಗ್ ಆನ್ಸರ್ಸ್ ನಮಗೆ ಬಂದು ಚಾಪ್ಟರ್ ನಂಬರ್ 1 ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಚಾಪ್ಟರ್ ನಂಬರ್ 2 ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಚಾಪ್ಟರ್ ನಂಬರ್ 3 ಕರೆಂಟ್ ಎಲೆಕ್ಟ್ರಿಸಿಟಿ. ಇದ್ರ ಜೊತೆಗೆ ಚಾಪ್ಟರ್ ನಂಬರ್ 14 ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಅಲ್ಲಿಗೆ 4 ಚಾಪ್ಟರ್ಸ್ ಮಿನಿಮಮ್ ಟು ಮಿನಿಮಮ್ ಇಷ್ಟು ರೆಡಿ ಆದರೆ ನಮಗೆ 3 ಕ್ವೆಶನ್ ಕವರ್ ಆಗಿರುತ್ತೆ. 3 ಕ್ವೆಶನ್ ಕವರ್ ಆದಾಗ ಬರಿಬೇಕಾಗಿರೋದೇ 3 ಸಾಕು. ಇದು ಸ್ವಲ್ಪ ಒಂಚೂರು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗತ್ತೆ. ಇಷ್ಟಕ್ಕೆ ಸ್ಯಾಚುರೇಟ್ ಆಗಬಾರ್ದು. ಇಷ್ಟ್ರ ಜೊತೆಗೆ ನಾನು ಚಾಪ್ಟರ್ ನಂಬರ್ಸ್ ಹೇಳ್ತಾ ಹೋಗ್ತೀನಿ. ಚಾಪ್ಟರ್ ನಂಬರ್ 1, 2, 3 ಆ್ಯಂಡ್ 14 ಇದು ಮಿನಿಮಮ್ 5 ಮಾರ್ಕ್ ಕ್ವೆಶನ್ಸ್ಗೆ 3 ಕವರ್ ಆಗಿರುತ್ತೆ. ಸೇಫರ್ ಸೈಡ್ಗೆ ಇನ್ನೊಂದು ಕ್ವೆಶನ್ ಎಕ್ಸ್ಟ್ರಾ ರೆಡಿ ಆಗಬೇಕಾಗತ್ತೆ. ಆ ಎಕ್ಸ್ಟ್ರಾ 1 ಕ್ವೆಶನ್ಗೆ ಇದು ಮಕ್ಕಳ ಆಸಕ್ತಿಗೆ ಸಂಬಂಧಪಟ್ಟಿದ್ದು. ಅವರು ಚಾಪ್ಟರ್ ನಂಬರ್ 4ಗಾದರೂ ಹೋಗ್ಬೋದು, ಅಥವಾ ಚಾಪ್ಟರ್ ನಂಬರ್ 9 ಆ್ಯಂಡ್ 10 ಕಪಲ್ಗೂ ಕಾಂಬಿನೇಷನ್ಗೂ ಹೋಗ್ಬೋದು. ಇಷ್ಟರಲ್ಲಿ 1, 2, 3, 14 ಪ್ಲಸ್ 4 ಅಥವಾ 1, 2, 3, 14 ಪ್ಲಸ್ 9 ಆ್ಯಂಡ್ 10 ಈ 2 ಕಾಂಬಿನೇಷನಲ್ಲಿ ಅವ್ರಿಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದರದ್ದು 5 ಮಾರ್ಕ್ ಕ್ವೆಶನ್ಸ್ ಮಾತ್ರ ರೆಡಿ ಆದರೆ ಚೆನ್ನಾಗಿ ಅವ್ರಿಗೆ ಮಿನಿಮಮ್ 3 ಕ್ವೆಶನ್ಸ್ ಕಂಫರ್ಟಬಲ್ ಆಗಿ ಬರೀಬಹುದು. ಮಿನಿಮಮ್ 3. ಇಲ್ಲಿ ಇನ್ನೊಂದು ಎಕ್ಸೆಪ್ಷನ್, ಯಾಕೆ ಇದನ್ನು ಒಂದು ಎಕ್ಸ್ಟ್ರಾ ಕ್ವೆಶನ್ ಹೇಳ್ತಿದ್ದೀನಿ ಅಂತಂದರೆ, ಒಂದು ರೂಲ್ ಏನಾಗಿದೆ ಈ ಸರಿ 5 ಮಾರ್ಕ್ ಸೆಕ್ಷನ್ ಇದ್ರೂ ಅದರಲ್ಲಿ 3+2 ಥರ ಸ್ಪ್ಲಿಟ್ ಮಾಡಿ ಕೇಳೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಚಾಪ್ಟ್ರಿಂದ 3+2 ಅನ್ನೋ ರೀತಿ ಸ್ಪ್ಲಿಟ್ ಆದ್ರೂ ಅದು 5 ಮಾರ್ಕ್ ಅವ್ರು ಬರೀ 5 ಮಾರ್ಕ್ ಕ್ವೆಶನ್ಸ್ನೇ ಕಲ್ತಿದ್ದಾಗ, ಇದು ಯಾಕಂದ್ರೆ ಪಾಸಿಂಗ್ ಪ್ಯಾಕೇಜ್ ಲೆಕ್ಕಕ್ಕೆ ಹೇಳ್ತಿರೋದು, ಎಲ್ಲೂ ಅವ್ರಿಗೆ ಮಾರ್ಕ್ಸ್ ಹೋಗಬಾರ್ದು ಅಂತ ಒಂದು ಕ್ವೆಶನ್ಸ್ಗೆ ಎಕ್ಸ್ಟ್ರಾ, ಒಂದು ಕ್ವೆಶನ್ಗೆ ಎಕ್ಸ್ಟ್ರಾ ಪ್ರಿಪ್ರೇಷನ್. ಸೊ ಅಲ್ಲಿಗೆ 5 ಮಾರ್ಕ್ ಕವರ್ ಆಯಿತು, 15 ಮಾರ್ಕ್ಸ್. ಇನ್ನು 3 ಮಾರ್ಕ್ ಕ್ವೆಶನ್ಸ್ ಬಂದರೆ ಚಾಪ್ಟರ್ ನಂಬರ್ 1, 2, 4, 5, 6, 9 ಒಟ್ಟು 6 ಚಾಪ್ಟರ್ಸು. ಇದರಲ್ಲಿ ಆ್ಯಕ್ಚುಲಿ 3 ಮಾರ್ಕ್ ಸೆಕ್ಷನ್ನಲ್ಲಿ 8 ಕ್ವೆಶನ್ ಇರುತ್ತೆ, 5 ಅಟೆಂಡ್ ಮಾಡಬೇಕು. ಆದರೆ ನಾನು 6 ಸಜೆಸ್ಟ್ ಮಾಡ್ತೀನಿ. ಕಾರಣ ಏನು ಅಂತಂದರೆ 3 ಮಾರ್ಕ್ ಸೆಕ್ಷನ್ನಿಂದ ಒಂದು ಪ್ರಾಬ್ಲಮ್ ಹಾಕ್ಬೋದು ಅನ್ನೋದು ರೂಲ್ ಇದೆ, ಹಾಕ್ತಾರೆ ಕೂಡ. ಹಾಗೆ ಮಕ್ಕಳು ನಾನು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಮಾತಾಡುವಾಗ ಪ್ರಾಬ್ಲಮ್ಸನ್ನು ಅವರು ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರೋದಿಲ್ಲ. ಹಾಗಾಗಿ ಸರ್ಟನ್ ಕ್ವೆಶನ್ಸ್ ಅಂತಲೇ ನೋಡಬೇಕು ಅಂದಾಗ ಮಿನಿಮಮ್ 6 ಕ್ವೆಶನ್ಸ್ ರೆಡಿ ಆಗಬೇಕಾಗತ್ತೆ. 6 ಕ್ವೆಶನ್ ರೆಡಿ ಆದಾಗ ಒಂದರಲ್ಲಿ ಪ್ರಾಬ್ಲಮ್ ಬಂದ್ರೂ ಅವ್ರು ಅದನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದ್ರೂ 5 ಅಂತೂ ಬರದೇ ಬರೀತಾರೆ. ಅಲ್ಲಿಗೆ ಮತ್ತೆ ರಿಪೀಟ್ ಮಾಡ್ತೀನಿ, ಲೆವೆಲ್ 1ನಲ್ಲಿ 5 ಮಾರ್ಕ್ ನಂತರ 3 ಮಾರ್ಕ್ ಕ್ವೆಶನ್ಸು ಚಾಪ್ಟರ್ ನಂಬರ್ 1, 2, 4, 5, 6 ಆ್ಯಂಡ್ 9. ಅವ್ರ ಮಕ್ಕಳ ಅನುಕೂಲಕ್ಕೆ ತಕ್ಕನಾಗೆ 11 ಆ್ಯಂಡ್ 13 ಕೂಡ ಒಳಗೆ ಸೇರಿಸ್ಕೋಬೋದು. ಒಟ್ಟು 6 ಕ್ವೆಶನ್ ರೆಡಿ ಆದರೆ ಒಳ್ಳೆಯದು. ಸರ್, ಈಗ ಒಂದು ಕರೆ ಇದೆ, ನೋಡಿಬಿಟ್ಟು ಮಾತಾಡ್ಬೋದು? ಖಂಡಿತ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಹೇಳಿ. ರೇಡಿಯೋ ಸೆಟ್ಟಿಂದ ದೂರ ಬರಬೇಕು. ಹಾಂ, ನಾನು ಹೇಳೋದಿಲ್ಲ, ನೀವು ಹೇಳಬೇಕು. ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಬೇಕಾಗಿತ್ತು ಮಾಸ್ಟರ್ ಹತ್ರ. ಕೇಳಿ ಸರ್. ನಮಸ್ತೆ, ಹೇಳಿ. ಈಗ ನಮಸ್ತೆ ಸರ್. ಏನಾಗಿದೆ, ಈಗ ಎಕ್ಸಾಮ್ಗೆ
ದುಡ್ಡು ಕಟ್ಟಬೇಕು ಸರ್? ಸರ್ ಅದು ಇಲಾಖೆಗೆ ಸಂಬಂಧಪಟ್ಟಿದ್ದು, ನೀವು ಕಾಲೇಜಲ್ಲಿ ವಿಚಾರಿಸೋದು. ನಿಮಗೆ ಗೊತ್ತಿಲ್ಲ ಸರ್? ಅಲ್ಲ, ತಾವು ಪೋಷಕರು ಮಾತಾಡೋದಾ? ಪೋಷಕರೇ, ನಾವು ಪೋಷಕರೇ ಮಗಳ ಬಗ್ಗೆ. ಹಾಂ ಅದೇ ಹೋದ ಸಬ್ಜೆಕ್ಟ್ ಅಲ್ಲಿ 2 ಸಬ್ಜೆಕ್ಟ್ ಹೋಗ್ಬಿಟ್ಟಿತ್ತು. ಹಾಂ 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 ಈ ಸತಿ ಸಬ್ಜೆಕ್ಟ್ ಏನಾರ ಮತ್ತೆ ಅಮೌಂಟ್ ಕಟ್ಟಬೇಕಾ? ಈಗ ಜನವರಿ ಮಾರ್ಚಿ ಬರುತ್ತಲ್ಲ ಎಕ್ಸಾಮು, ಹಾಂ. ಅದಕ್ಕೆ ಏನಾರ ದುಡ್ಡು ಕಟ್ಟಬೇಕಾ? ಗೌರ್ಮೆಂಟ್ ಫೀಸ್ ಕಟ್ಟಬೇಕಾ? ಹೆಂಗೆ ಏನು ಸರ್ ಅದು ಫೀಸ್ ಕಟ್ಟಬೇಕು ಅಂತ ಅನ್ಸುತ್ತೆ. ನೀವು ನಿಮ್ಮ ಕಾಲೇಜಲ್ಲಿ ಕೇಳಬೇಕು. ಫೀಸ್ ಕಟ್ಟಬೇಕು, ಫೀಸ್ ಕಟ್ಟಬೇಕು. ಹೋದ ಸತಿ ಫೀಸ್ ಇರ್ಲಿಲ್ಲ, ಹಾಂ. ಈ ಸತಿ ಫೀಸ್ ಮಾಡಿದಾರ ಏನು, ಅದ್ರ ಬಗ್ಗೆ ಒಂಚೂರು ಮಾಹಿತಿ ತಿಳ್ಕೊಳ್ಳೋಣ ಅಂತ. ನೀವು ನಿಮ್ಮ ಕಾಲೇಜಲ್ಲಿ ಕೇಳಿ ಸರ್. ಈಗ ಫಿಸಿಕ್ಸಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇದೆಯಾ? ಪ್ರಶ್ನೆ ಅಂದ್ರೆ 2 ಸಬ್ಜೆಕ್ಟ್ ಹೋಗ್ಬಿಟ್ಟಿದೆ. 2 ಸಬ್ಜೆಕ್ಟ್ ಇಂದ ಯಾವ ತರ ಅವರು ಯಾವ ಸಬ್ಜೆಕ್ಟ್ ಹೋಗಿದೆ? ಈಗ ಸಮಾಜ ವಿಜ್ಞಾನ ಹೋಗಿದೆ 2. ಸಮಾಜ ವಿಜ್ಞಾನದವ್ರಲ್ಲ ಸರ್, ಇವರು ಸೈನ್ಸ್ನವರು. ಹೌದಾ? ಸೈನ್ಸ್. ಹಾಂ ಹಾಂ ಹಾಂ, ಸರಿ ಸರಿ, ಧನ್ಯವಾದ. ಸೊ ಇದು ಲೆವೆಲ್ 1. ಅಲ್ಲಿಗೆ 5 ಮಾರ್ಕಿಂದ 15 ಮಾರ್ಕ್ಸ್, 5 ಮಾರ್ಕ್ಸ್ ಸೆಕ್ಷನಿಂದ 15 ಮಾರ್ಕ್ಸ್, 3 ಮಾರ್ಕ್ಸ್ ಸೆಕ್ಷನಿಂದ 15 ಮಾರ್ಕ್ಸ್, ಒಟ್ಟು ಮಿನಿಮಮ್ 30 ಮಾರ್ಕ್ಸ್ ರೆಡಿ ಆಗ್ತಾರೆ. ಇಷ್ಟನ್ನ ಇದು ಸರ್ಟನ್ ಕ್ವೆಶನ್ಸ್ ಇರುತ್ತೆ. ನಾನು ಆಗಲೇ ಹೇಳಿದಾಗೆ ಪ್ರತಿ ಚಾಪ್ಟ್ರಿಂದ ನಮಗೆ 5 ಮಾರ್ಕ್ಸ್ ಸೆಕ್ಷನ್ ಅಂತಂದರೆ ನಾನು ಮೆನ್ಷನ್ ಮಾಡಿರೋ ಚಾಪ್ಟರ್ಸಿಂದ ಸುಮಾರು 4ರಿಂದ 6 ಕ್ವಶನ್ಸ್ ಅಷ್ಟೇ ಬರುತ್ತೆ, ಅದರಿಂದ ಆಚೆ ಇರೋದಿಲ್ಲ. ಸೊ ಹಾಗಾಗಿ ಒಬ್ರು ಗೆಸ್ ಮಾಡ್ಬೋದು ಇದೇ ಕ್ವಶನ್ಸ್ ಬರುತ್ತೆ ಅಂತ. ಅದರಲ್ಲೂ ಕನ್ಫ್ಯೂಸ್ ಆದರೆ ಕ್ವಶನ್ ಬ್ಯಾಂಕ್ ಇಟ್ಕೊಂಡ್ರೆ ಆಯ್ತು, ಜೊತೆಗೆ ಡಿಪಾರ್ಟ್ಮೆಂಟಿಂದನೇ ಬಿಟ್ಟಿರೋ ಅಂಥ ಕ್ವಶನ್ ಬ್ಯಾಂಕ್. ಅದು ಉತ್ತರ ಸಮೇತ ಇದೆಯಾ? ಇಲ್ಲ ಮ್ಯಾಮ್, ಉತ್ತರ ಇಲ್ಲ ಅದರಲ್ಲಿ. ಪ್ರಶ್ನೆಗಳು ಮಾತ್ರ. ಸಾಮಾನ್ಯ ಲೆಕ್ಚರರ್ಸ್ ಅದನ್ನೆಲ್ಲ ಕ್ಲಾಸಲ್ಲಿ ಬರ್ಸಿರ್ತಾರೆ. ಅದರಲ್ಲೂ ಮೀರಿ ಬೇಕು ಅಂತಂದ್ರೆ ನಮ್ಮ ಹಾಸನ್ ಫಿಸಿಕ್ಸ್ ಫೋರಮ್ ಇಂದ ಬಿಟ್ಟಿರೋಂಥ ಹ್ಯಾಂಡ್ ಬುಕ್ ಅಲ್ಲಿ ಮಿನಿಮಮ್ ಕಾರ್ಯಕ್ರಮದ ಕೊನೆಗೆ ನಿಮ್ಮ ನಂಬರ್ ಸಹ ಕೊಡ್ತೀವಿ, ಖಂಡಿತ ನಿಮ್ಮನ್ನು ಕೂಡ ಸಂಪರ್ಕ ಮಾಡ್ಬೋದು. ಖಂಡಿತ ಅದರಲ್ಲೂ ಆನ್ಸರ್ ಸಿಗುತ್ತೆ. ಸೊ ಇದರಲ್ಲಿ 30 ಮಾರ್ಕ್ಸ್ ಪ್ರಿಪ್ರೇಷನ್ ಆದರೆ ಅವರ ಎರರ್ ಮಾರ್ಜಿನ್ ಕಾಡೋದು ನಮಗೊಂದು 24 to 26 ಬರುತ್ತೆ ಮ್ಯಾಮ್. ಜೊತೆಗೆ MCQ ಪ್ಲಸ್ ಫಿಲ್ ಇನ್ ದ ಬ್ಲಾಂಕ್ಸಿಂದ ಅವರ 5 and 3 ಮಾರ್ಕ್ ಪ್ರಿಪ್ರೇಷನ್ನಿಂದನೇ ಅಪ್ ಟು 8 ಮಾರ್ಕ್ಸ್ ಬರುತ್ತೆ. ಇಷ್ಟು ಪ್ರಿಪ್ರೇಷನಿಂದ ಅಲ್ಲಿ ಸಪೋರ್ಟ್ ಆಗಿರುತ್ತೆ. 8 ಮಾರ್ಕ್ಸ್ ಆ ಕಡೆ ಬಂದೇ ಬರುತ್ತೆ. 30 to 32 30ರಿಂದ 32 ಮಾರ್ಕ್ಸ್ ದಾಟುತ್ತೆ ಥಿಯರಿನಲ್ಲಿ. ಈ ಥರ ಮಕ್ಳುಗಳು ಲ್ಯಾಬಲ್ಲಿ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೂ ಆವ್ರೇಜ್ ಅಂತ ತೊಗೊಂಡ್ರು ನಮಗೆ 20 to 24 ಮಾರ್ಕ್ಸ್ ಲ್ಯಾಬಲ್ಲಿ ತೊಗೊಂಡಿರ್ತಾರೆ ಈ ಥರ ಮಕ್ಕಳು. ಪಾಸಿಂಗಿಗೆ ಯೋಚನೆ ಮಾಡೋಂತಿರೋರು 20 ಕಡಿಮೆ ಅಂದರೂ 20 ತೊಗೊಂಡಿರ್ತಾರೆ. ಅಲ್ಲಿಗೆ 30-32 ಥಿಯರಿಯಿಂದ ಇನ್ನೊಂದು 20 ಪ್ರಾಕ್ಟಿಕಲಿಂದ ಕವರ್ ಮಾಡಿದಾಗ ಅವ್ರಿಗೊಂದು 50-52 ಡೀಸೆಂಟ್ ಮಾರ್ಕ್ಸ್ ಬರುತ್ತೆ. ಇದು ಮಿನಿಮಮ್. ಯಾರು ಏನನ್ನು ಓದೋಕ್ಕೆ ಕಷ್ಟ ಆಗ್ತಿದೆ, ಬರ್ಡನ್ ಅನ್ನಿಸ್ತಿದೆ, ಅದು 5 ಬೆರಳುಗಳು ಒಂದೇ ಸಮಯ ಇರೋದಿಲ್ಲ. ಮಕ್ಳುಗಳ ಪ್ರಿಪ್ರೇಷನ್ಸು ಸುಮಾರು ವಿಷಯಗಳು ಮ್ಯಾಟರ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದು, ಆಸಕ್ತಿ ಎಲ್ಲ ಮುಖ್ಯ ಆಗುತ್ತೆ. ಸರ್, ಈಗ ಏನು ಓದೇ ಇಲ್ಲ ನಾವು, ಈಗಾಗಲೇ ಎಲ್ಲ ಎಕ್ಸಾಮ್ಸಲ್ಲೂ ಕಮ್ಮಿ ಬಂದಿದೆ ಅನ್ನೋಂಥವ್ರು ಇವತ್ತಿಂದ ಓದಿದ್ರು ಸುಲಭವಾಗಿ ಹೇಗೆ ಪಾಸ್ ಆಗ್ಬೋದು? ಪಾಸಿಂಗ್ ಮಾರ್ಕ್ಸ್ ಎಷ್ಟು ಸರ್? ಪಾಸಿಂಗ್ ಮಾರ್ಕ್ಸ್ ಬಂದು ಥಿಯರಿನಲ್ಲಿ 21 ಮಾರ್ಕ್ಸ್, 21 ತೆಗಿಬೇಕು. 70ಗೆ ಬರೀಬೇಕು. 70ಯಲ್ಲಿ 21. ಇದು ಇವಾಗ ನಾನು ಹೇಳಿದ ಅದೇ ಬ್ರ್ಯಾಕೆಟಲ್ಲಿ ಬರುತ್ತೆ. ಲೆವೆಲ್ 1 ಅಂತ ಏನು ಹೇಳಿದೆ, ಏನೂ ಓದಿಲ್ಲ ಇವತ್ತಿನವರೆಗೂ ಅಂತಂದ್ರೂ ಅವ್ರು ಇವತ್ತಿಂದ ಶುರು ಮಾಡಿದ್ರು ಅವ್ರು ಇಷ್ಟು ಓದಬೇಕಾಗತ್ತೆ. ಮಿನಿಮಮ್ ಇಷ್ಟು ಓದಿದರೆ ಅವರು 50ರಿಂದ ಮೇಲೆ ಸ್ಕೋರ್ ಮಾಡ್ಬೋದು. ಇನ್ನು ಲೆವೆಲ್ 2ಗೆ ಹೋಗ್ಬೋದಮ್ಮ. ಆವರೇಜ್ ಒಂದು ಬರುತ್ತೆ, ಒಂದು 50% ಈಗ ಆಲ್ರೆಡಿ 50ರಲ್ಲಿ ಇದ್ದೀವಿ, ನಾನು ಪಾಸ್ ಆಗ್ತಿದ್ದೀನಿ, ಇನ್ನೊಂದು ಚೂರು ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಕಡೆ ಬಂದಾಗ ನಾನೇನು ಲೆವೆಲ್ 1 ಹೇಳಿದೆ, 5 ಮಾರ್ಕ್ 3 ಮಾರ್ಕ್ ಸರ್ಟನ್ ಕ್ವೆಶನ್ಸ್, ಸರ್ಟನ್ ಚಾಪ್ಟರ್ಸ್, ಅವುಗಳನ್ನು ಫಸ್ಟ್ ನೀಟಾಗಿ ಪರ್ಫೆಕ್ಟ್ ಮಾಡ್ಕೋಬೇಕು. ಪರ್ಫೆಕ್ಷನ್ ಆಫ್ ಲೆವೆಲ್ 1 ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾನು ಏನು ಹೇಳಿದೆ, ಲೆವೆಲ್ 1 ಮಕ್ಳುಗಳಿಗೆ ಅಲ್ಲೇ ಹೇಳುವಾಗ ಪಾಸ್ ಆಗೋಕ್ಕೆ ಅವ್ರು 30 ಬರೀತಾರೆ, ಆದರೆ ಬರೋದೇ 22-24 ಅಂತ ಹೇಳಿದ್ದೆ. ಅದು ಎರರ್ ಮಾರ್ಜಿನ್ ಅಷ್ಟಿದ್ದೇ ಇರುತ್ತೆ. ಯಾರು ಲೆವೆಲ್ 2 ಯೋಚನೆ ಮಾಡ್ತಿದ್ದಾರೆ ಅವರು ಅಲ್ಲಿ ಪರ್ಫೆಕ್ಟ್ ಮಾಡ್ಕೋಬೇಕಾಗತ್ತೆ. 30ಕ್ಕೆ ಬರೆದಾಗ 28ರವರೆಗೂ ತೆಗೆಯುವಷ್ಟು ಪರ್ಫೆಕ್ಷನ್ ತಗೋಬೇಕಾಗತ್ತೆ. ಅದು ಇನ್ನೇನು ಇಲ್ಲ, ರಿಪೀಟೆಡ್ ಪ್ರಾಕ್ಟೀಸ್ ಅಷ್ಟೇ. ಪುನಃ ಬರೆದು ಪ್ರಾಕ್ಟೀಸ್ ಮಾಡೋದು ಬರುತ್ತೆ. 5 ಮಾರ್ಕ್ ಡಿರೈವೇಷನ್ ಕಲಿಯೋದಕ್ಕೆ ಒಂದು ಟೆಕ್ನಿಕ್ ಏನಂತಂದರೆ ಮೆಮೊರೈಸಿಂಗ್ ಟೆಕ್ನಿಕ್ಕು. ಎಷ್ಟೋ ಮಕ್ಕಳು ಓವರ್ ಕಾನ್ಫಿಡೆನ್ಸ್ ಫೀಲ್ ಮಾಡಿ ಅರ್ಥ ಮಾಡ್ಕೊಳ್ಳೋದನ್ನು ಜ್ಞಾಪಕ ಇಟ್ಕೊಳ್ಳೋದನ್ನು ಒಂದೇ ಅಂತ ಕನ್ಫ್ಯೂಸ್ ಮಾಡ್ಕೋತಾರೆ.
ಎಷ್ಟೋ ಸರಿ ಲೆಕ್ಚರರ್ ಪಾಠ ಮಾಡಿದ ತಕ್ಷಣ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಇನ್ನು ಎಕ್ಸಾಮಲ್ಲಿ ಬರೆದ್ಬಿಡ್ತೀನಿ. ಅಥವಾ ಒಂದ್ಸರಿ ಓದ್ತಾರೆ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ನಾನು ಎಕ್ಸಾಮಲ್ಲಿ ಬರೆದ್ಬಿಡ್ತೀನಿ. ಇದು ಮಕ್ಕಳು ಮಾಡೋವಂಥ ಮಿಸ್ಟೇಕು. ಅವ್ರು ಏನು ಮಾಡಬೇಕು, ಅವ್ರು ಎಷ್ಟು ಚೆನ್ನಾಗಿ ಕಲ್ತಿದ್ದಾರೋ, ಅರ್ಥ ಆಗಿದೆಯೋ ಅದನ್ನು ಒಂದ್ಸರಿ ಪ್ರೆಸೆಂಟ್ ಮಾಡಬೇಕು, ಬರೀಬೇಕು. ಒಂದು ಖಾಲಿ ಹಾಳೆ ತೊಗೊಂಡು ಬರೆಯೋಕ್ಕೆ ಶುರು ಮಾಡಿದಾಗ ಅರ್ಥ ಆಗಿರುತ್ತೆ ಸರಿ, ಆದರೆ ಜ್ಞಾಪಕ ಉಳ್ಕೊಂಡಿರೋದಿಲ್ಲ ಪ್ರತಿ ಸ್ಟೆಪ್ಪು. ಅದನ್ನು ಪ್ರೆಸೆಂಟ್ ಮಾಡುವಾಗ ಗೊತ್ತಾಗುತ್ತೆ ಅವ್ರಿಗೆ ಅವ್ರ ವೀಕ್ ಪಾಯಿಂಟ್ ಎಲ್ಲಿರುತ್ತೆ ಅಂತ ನೋಡಿಕೊಂಡು ಒಂದೊಂದು ಡಿರೈವೇಷನ್ ಅಂತಂದರೆ ಒಂದು ಮ್ಯಾಕ್ಸಿಮಮ್ ಡಯಾಗ್ರಾಮ್ನು ಸೇರಿ ನಮಗೆ ತುಂಬ ದೊಡ್ಡ ಪ್ರಶ್ನೆಗಳಲ್ಲಿ 12 ಸ್ಟೆಪ್ ಬರುತ್ತೆ, ತುಂಬ ದೊಡ್ಡದು. ಎಷ್ಟೋ ಡೆರೈವೇಷನ್ಸ್ 8-10 ಸ್ಟೆಪ್ಪಲ್ಲೇ ಮುಗಿದೋಗುತ್ತೆ. ಅದನ್ನು ಸ್ಟೆಪ್ ವೈಸ್ ಅವರು ನೋಡಿಕೊಂಡು ಯಾವ್ರಿಗೆ ತುಂಬ ಡಿಫಿಕಲ್ಟ್ ಆಗ್ತಿರೋ ಸ್ಟೆಪ್ ಯಾವುದು ನೋಡಿ ಅದನ್ನು ರಿಯಲೈಸ್ ಮಾಡ್ಕೊಂಡು ಪುನಃ ಬರೆದು ಪ್ರಾಕ್ಟೀಸ್ ಮಾಡಿದಾಗ ಕವರ್ ಆಗುತ್ತೆ. ಲೆವೆಲ್ 2 ಅಂದರೆ ಅವರೇಜ್ ಸ್ಟೂಡೆಂಟ್ಸು ಹೇಗೆ ಇಂಪ್ರೂವ್ ಮಾಡ್ಕೋಬೋದು, ಇನ್ನೂ ಹೆಚ್ಚಿಗೆ ತೆಗಿಬೋದು ಅಂತ ಮಾತಾಡ್ತಾ ಇದ್ವಿ. ಅದ್ರ ಜೊತೆಗೆ ಈಗೊಬ್ರು ಕರೆ ಮಾಡಿದ್ರಲ್ಲ, ಅವರು ಫೀ ಇದೆಯಾ ಅಂತ ಕೇಳ್ತಾ ಇದ್ರು. ಹ್ಞೂ ಅಂತ ಹೇಳಿದ್ವಿ, ಫೀ ಇದೆ. ಬ್ಯಾಕ್ ಅಂದರೆ ಫೇಲ್ ಆದವರು ಅಥವಾ ಸಬ್ಜೆಕ್ಟ್ ಉಳಿಸ್ಕೊಂಡವರು 250 ರೂಪಾಯಿನ ಕಟ್ಟಿ, SC/ST ವಿದ್ಯಾರ್ಥಿಗಳಿಗೆ ಫೀ ಇರೋದಿಲ್ಲ. ಉಳಿದವರು 250 ರೂಪಾಯಿ ಕಟ್ಟಿಬಿಟ್ಟು ಎಕ್ಸಾಮ್ ತಗೋಬಹುದು. ಈಗ ಸಿಕ್ಕಿದೆ ಮಾಹಿತಿ ನಮಗೆ, ಅದಕ್ಕೆ ಅವಾಗ ಹೇಳೋಕ್ಕೆ ನನಗೆ ಆಗಲಿಲ್ಲ, ಈಗ ಹೇಳ್ತಾ ಇದ್ದೀನಿ. ಲೆವೆಲ್ 2 ಅಲ್ಲಿ 5 ಮಾರ್ಕ್ 3 ಮಾರ್ಕನ್ನು ಪರ್ಫೆಕ್ಟ್ ಮಾಡಿಕೊಂಡು ಪುನಃ ಬರೆದು 2 ಮಾರ್ಕ್ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. 2 ಮಾರ್ಕ್ ಸೆಕ್ಷನಲ್ಲಿ ನಾನು ಸಜೆಸ್ಟ್ ಮಾಡೋ ಕೆಲವು ಚಾಪ್ಟರ್ಸ್ ಬಂದು ಚಾಪ್ಟರ್ ನಂಬರ್ 1, 2, 3, 4, 6 ಆ್ಯಂಡ್ 14. ಇಲ್ಲೂ ಅಷ್ಟೇ ನಾನು ಒಟ್ಟು 6 ಚಾಪ್ಟರ್ಸ್ ಕೊಡ್ತಾಯಿದ್ದೀನಿ ಮಕ್ಕಳಿಗೆ. 5 ಚಾಪ್ಟರ್ ಇರುತ್ತೆ. ಬ್ಲೂ ಪ್ರಿಂಟ್ ನೋಡಿದರೆ ಅವರಿಗೆ ತುಂಬ ಕಂಫರ್ಟಬಲ್ ಅನಿಸಿದ್ರೆ ಕೆಲವು ಚಾಪ್ಟರ್ಸ್ ಅದಕ್ಕೆ ಫಿಕ್ಸ್ ಆಗ್ಬೋದು. ಎಷ್ಟೋ ಮಕ್ಳು ಏನು ಮಾಡ್ತಾರೆ, 8 ಚಾಪ್ಟರ್ ಅಲ್ವೇ ಇರೋದು, 8ರಲ್ಲಿ 5 ಬರಿಬೇಕಾಗಿರೋದು, 5 ಕಲ್ತ್ಬಿಡೋಣ ಸಾಕು. ಇಲ್ಲ, ನಾನು ಮಿನಿಮಮ್ ಅಷ್ಟೇ ಒಂದು ಹೆಚ್ಚಿಗೆ ಮಾಡ್ಕೊಬಿಟ್ರೆ ಆಗಲ್ಲ. ಬಟ್ ಪ್ರಾಬ್ಲಮ್ ಏನಾಗುತ್ತೆ, ಅದೇ 2 ಮಾರ್ಕ್ ಸೆಕ್ಷನ್ ಪ್ರಿಪೇರ್ ಆಗಿರೋದು ಬರದೇ ಹೋಗ್ಬಿಟ್ರೆ ಅದು ಪಾಸಿಬಿಲಿಟಿ ಇದೆ ಮ್ಯಾಮ್. ಮೋಸ್ಟ್ ಆಫ್ ದ ಟೈಮ್ ಈಗ ಕ್ವಶನ್ ಬ್ಯಾಂಕ್ ಒಳಗಡೆನೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಅದಾಗಿ ನೀವು ಹೇಳದ ಹಾಗೆ ಒಂದು ಅನ್ಸರ್ಟನಿಟಿನ ಒಂದು 10% ಇಟ್ಕೊಂಡಾಗ ಇದು ಆ ಅನ್ಸರ್ಟನಿಟಿನ ರಿಮೂವ್ ಮಾಡುತ್ತೆ. 1 ಅಥವಾ 2 ಎಕ್ಸ್ಟ್ರಾ ಚಾಪ್ಟರ್ಸ್ನ ಪ್ರಿಪೇರ್ ಆಗೋದು ಯಾವಾಗಲೂ ಒಳ್ಳೆಯದು. ಜೊತೆಗೆ ನಾನು ಮಿನಿಮಮ್ ಅಂದರೆ ಮಕ್ಳು ಇವಾಗ ತಾನೇ ನಾನು ಪಾಸ್ ಆಗ್ತಿದ್ದೀನಿ, ಫಸ್ಟ್ ಕ್ಲಾಸ್ ದಾಟ್ತಾ ಇಲ್ಲ, ಆ ಥರ ಮಕ್ಳುಗಳಿಗೋಸ್ಕರ ಮಾತಾಡುವಾಗ ಅವರು 2 ಮಾರ್ಕ್ ಸೆಕ್ಷನಿಂದ ಈಗ ಹೇಳಿದ ಚಾಪ್ಟರ್ಸ್ 1, 2, 3, 4, 6 ಆ್ಯಂಡ್ 14 ಇಷ್ಟು ಚಾಪ್ಟರ್ಸ್, ಅಥವಾ ಅವ್ರಿಗೆ ಯಾವ್ದು ಕಂಫರ್ಟಬಲ್ ಇದೆ ಬ್ಲೂ ಪ್ರಿಂಟಲ್ಲಿ ಆ ಚಾಪ್ಟರ್ಸ್ ಮಿನಿಮಮ್ 6 ರೆಡಿ ಆಗಲಿ. 6ರಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ, ಇನ್ನು 5 ಆದರೂ ಥಿಯರಿ ಬೇಸ್ಡ್ ಕ್ವೆಶನ್ಸ್ ಇರ್ತವೆ. ಈ ಕ್ವೆಶನ್ಸನ್ನು ಅಷ್ಟೇ ಅವರು ಕ್ವೆಶನ್ ಬ್ಯಾಂಕಿಂದನೇ ಜಾಸ್ತಿ ಪ್ರಿಪ್ರೇಷನ್ ಮಾಡಲಿ. ಅಲ್ಲಿಗೆ ಅದೊಂದು 10 ಮಾರ್ಕ್ಸ್ ಎಕ್ಸ್ಟ್ರಾ ಕವರ್ ಆಗುತ್ತೆ. ಸೊ 28 ಮಾರ್ಕ್ಸು 5 ಮಾರ್ಕ್ ಆ್ಯಂಡ್ 3 ಮಾರ್ಕ್ ಸೆಕ್ಷನಿಂದ ಬಂದರೆ 2 ಮಾರ್ಕ್ ಸೆಕ್ಷನಿಂದ ಅವರು 10ಕ್ಕೆ ಬರೀತಾರೆ, 8 ಬರ್ಬೋದು ಎರರ್ ಮಾರ್ಜಿನ್ ಇಟ್ಟಾಗ. ಅಲ್ಲಿಗೆ ನಮಗೆ 28, 8, 36. ಇನ್ನು ಈ ಥರ ಮಕ್ಕಳು ಇಷ್ಟು ಪ್ರಿಪ್ರೇಷನಿಂದ ಅವರ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು MCQs ಅಲ್ಲಿ ಮಿನಿಮಮ್ 10 ಮಾರ್ಕ್ಸ್ ಸ್ಕೋರ್ ಮಾಡುವಷ್ಟು ಸಪೋರ್ಟ್ ಮಾಡಿರುತ್ತೆ ಇದು, ವಿತೌಟ್ ಎನಿ ಎಕ್ಸ್ಟ್ರಾ ಎಫರ್ಟ್. ಇಲ್ಲಿ ಏನು ಎಫರ್ಟ್ ಹಾಕಿರ್ತಾರೆ 5 ಮಾರ್ಕ್ 3 ಮಾರ್ಕ್ 2 ಮಾರ್ಕ್ಗೋಸ್ಕರ, ಅದೇ ಎಫರ್ಟಲ್ಲಿ ಅಲ್ಲೊಂದು 10 ಮಾರ್ಕ್ಸ್ ಕವರ್ ಆಗುತ್ತೆ, 20ಕ್ಕೆ 10 ಬರುತ್ತೆ. ಆ ಕ್ವಶನ್ ಫಾರ್ಮೇಷನ್ ಬೇರೆ ಥರ ಇರುತ್ತೆ, ಬಿಟ್ಟರೆ ಕಾನ್ಸೆಪ್ಟ್ಸ್ ಹಾಗೆ ಇರ್ತವೆ. ಅಲ್ಲಿಗೆ ಅದೊಂದು 10 ಸೇರಿಸಿದ್ರೆ ನಮ್ಗೆ 46 ಮಾರ್ಕ್ಸ್ ಇಲ್ಲೇ ಬಂತು. ಈ ಥರ ಮಕ್ಕಳು ಸ್ವಲ್ಪ ಲ್ಯಾಬಲ್ಲಿ 20ರಿಂದ 25 ತೆಗೆದಿರ್ತಾರೆ ಸಾಮಾನ್ಯ. ಅದೊಂದು 20-25 ಸೇರಿಸಿದಾಗ ಒಂದು 70 ಮಾರ್ಕ್ಸ್ 70-75 ದಾಟುತ್ತೆ. ಇಟ್ ಈಸ್ ವೆರಿ ಡಿಸೆಂಟ್ ಸ್ಕೋರ್ ಅಲ್ವಾ? ಇದು ಇವತ್ತಿಗೆ ನಾನು ಪಾಸ್ ಆಗ್ತಿದ್ದೀನಿ, ನನಗೊಂದು 70% ಮೇಲೆ ನೋಡಬೇಕು. ಏನು ಕಷ್ಟ ಅಂತ ಹೇಳ್ತಾರೆ ಸರ್? ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಈಸಿ ಇರುತ್ತೆ, ಕೆಲವ್ರಿಗೆ ಥಿಯರಿ ಬರೆಯೋದು ಈಸಿ ಇರುತ್ತೆ, ಕೆಲವ್ರಿಗೆ ಅದೇ ಪ್ರಾಬ್ಲಮ್ಸ್ ಮಾಡೋದು ಈಸಿ ಅಂತ ಅನಿಸುತ್ತೆ. ಯಾವುದು ಈ ಅಂದರೆ ಲೆವೆಲ್ 1 ಅವ್ರಿಗೆ ಯಾವುದು ಕಷ್ಟ? ಲೆವೆಲ್ 1, ಲೆವೆಲ್ 2 ಇಬ್ರಿಗೂ ಪ್ರಾಬ್ಲಮ್ಸ್ ಕಷ್ಟ ಇರುತ್ತೆ. ಅದು ಇಟ್ ಈಸ್ ಏನಂತಂದರೆ ಅದು ಏನು ಏರಿಯಾ ತುಂಬ ಜಾಸ್ತಿ ಆಗಿಬಿಡುತ್ತೆ ಅವ್ರು ಕವರ್ ಮಾಡೋಕ್ಕೆ ಪ್ರಾಬ್ಲಮ್ಸ್ ಅಂತ ಬಂದಾಗ. ರಿಪೀಟೆಡ್ ಪ್ಯಾಟ್ರನ್, ರಿಪೀಟೆಡ್ ವ್ಯಾಲ್ಯೂಸ್, ರಿಪೀಟೆಡ್ ಫಾರ್ಮುಲಾ ಬೇಸ್ಡ್ ಇರೋದಿಲ್ಲ. ಪ್ರತಿ ವರ್ಷ ಮಕ್ಕಳ
ಏನು ಅವ್ರ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಕ್ಕೋಸ್ಕರನೇ ಪ್ರಾಬ್ಲಮ್ ಸೆಕ್ಷನಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನನ್ನು ಕೇಳ್ತಾವೆ. ಡೆರೈವೇಷನ್ಸು ಥಿಯರಿ ಕ್ವಶನ್ಸ್ ಅಂತ ಬಂದಾಗ ಅವ್ರಿಗೆ ಏನು ಅನ್ಸರ್ಟನಿಟಿ ಕಡಿಮೆ, ಇದೇ ಕ್ವಶನ್ ಬರುತ್ತೆ ಅಂತ ಗೊತ್ತಿರುತ್ತೆ, ಬರೀತಾರೆ. ಸರ್, ಈಗ ಹೈಯೆಸ್ಟ್ ಮಾರ್ಕ್ಸ್ ಇರುವಂಥದ್ದು ಎಷ್ಟು ನಿಮಗೆ ಒಂದು ಪ್ರಶ್ನೆಗೆ? 10 ಮಾರ್ಕ್ಸ್ ಇದೆಯಾ? 5 ಮಾರ್ಕ್. ಹೌದು, 5 ಮಾರ್ಕ್ ಡೆರೈವೇಷನ್ ಜೊತೆಗೆ 5 ಮಾರ್ಕ್ದು ಪ್ರಾಬ್ಲಮ್. ಇವು ಹೈಯೆಸ್ಟ್ ವೇಟೇಜ್ ಇರುವಂಥ ಕ್ವಶನ್ಸ್. ಅದೇ ನೀವು ಲೆವೆಲ್ 2 ಅವ್ರಿಗೆ ಹೇಳಿದ್ರಿ. ಇನ್ನು ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋರು ಫುಲ್ ಓದಲೇಬೇಕು. ಬಂದೆ ಮ್ಯಾಮ್. ಔಟ್ ಆಫ್ ಔಟ್ಗೂ ಲೆವೆಲ್ 3ಗೂ ಸ್ವಲ್ಪ ಒಂದು ಲೈನ್ ಡಿಫ್ರೆನ್ಸ್ ಇದೆ ಅಷ್ಟೇ, ಒಂದು ಲೈನ್. ಬಟ್ ಆ ಒಂದು ಲೈನು ತುಂಬ ಎಫರ್ಟ್ ಕೇಳುತ್ತೆ. ನಾನು ಅದನ್ನು ಬರ್ತೀನಿ, ಈಗ ಅದನ್ನೇ ತಗೊಳ್ತಾ ಇದ್ದೀನಿ ಮ್ಯಾಮ್. ಬಟ್ ನಾನು ಇನ್ನೊಂಚೂರು ಡೀಟೇಲಾಗಿ ಕೊಟ್ಟು ಲೆವೆಲ್ 3, ಲೆವೆಲ್ 4, ಆಮೇಲೆ ಔಟ್ ಆಫ್ ಔಟ್ಗೆ ಹೋಗ್ತೀನಿ. ಲೆವೆಲ್ 3 ನಾವು ಈಗ ನನ್ನ ಮಾರ್ಕ್ಸ್ ಎಷ್ಟಕ್ಕೆ ಬಂದಿದೆ? 70ರಿಂದ 75ಗೆ ಬಂದು ನಿಂತಿದೆ. 85 ದಾಟಿಸ್ಬೇಕು, ಡಿಸ್ಟಿಂಕ್ಷನ್ ದಾಟಿಸ್ಬೇಕು. ಅಂಥ ಸಂದರ್ಭದಲ್ಲಿ ಈ ಲೆವೆಲ್ 2ವರೆಗೂ ಪರ್ಫೆಕ್ಷನ್ ಮಾಡ್ಕೋಬೇಕು. ಲೆವೆಲ್ 2ವರೆಗೂ ಪರ್ಫೆಕ್ಷನ್ ಮಾಡಿಕೊಂಡು, ಅಂದರೆ 5 ಮಾರ್ಕ್, 3 ಮಾರ್ಕ್, 2 ಮಾರ್ಕನ್ನು ಪ್ರಾಬ್ಲಮ್ಸ್ ಕಡೆ ಗಮನ ಕೊಡಬೇಕು. ಈ ಸೆಕ್ಷನ್ ಯಾರಿಗೆ ಹೇಳ್ತಿದ್ದೀನಿ? ಮಕ್ಕಳು ಫಸ್ಟ್ ಕ್ಲಾಸ್ ದಾಟ್ತಿದ್ದಾರೆ, ಡಿಸ್ಟಿಂಕ್ಷನ್ಗೋಸ್ಕರ ಹೋರಾಡ್ತಿದ್ದಾರೆ. ಅಂಥ ಮಕ್ಕಳಿಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕಾನ್ಸಂಟ್ರೇಟ್ ಮಾಡೋಕ್ಕೆ ಅಂತ ಹೋದಾಗ ಮೊಟ್ಟ ಮೊದಲು ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು AC ಚಾಪ್ಟರ್ ನಂಬರ್ 3 ಮತ್ತು ಚಾಪ್ಟರ್ ನಂಬರ್ 7 ಈ ಚಾಪ್ಟರ್ಸನ್ನು ತುಂಬ ಚೆನ್ನಾಗಿ ವರ್ಕ್ ಮಾಡಬೇಕಾಗತ್ತೆ. ಅಂದ್ಕೊಳ್ಳಿ, ಇವತ್ತಿನವರೆಗೂ ಆ ಮಕ್ಕಳು ಯಾವ ಪ್ರಾಬ್ಲಮ್ಸು ಸಾಲ್ವ್ ಮಾಡೇ ಇಲ್ಲ, ಇವತ್ತು ಶುರು ಮಾಡಬೇಕು. ಹಂಗಿದ್ದಾಗ್ಲೂ ಅವರು PU ಬೋರ್ಡಿಂದ ಬಿಟ್ಟಿರುವಂಥ ಕ್ವಶನ್ ಬ್ಯಾಂಕ್ ಏನಿದೆ ಅದರ ಕ್ವಶನ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಅವರು ಬರೀ ಆ ಕ್ವಶನ್ ಬ್ಯಾಂಕ್ ಮಾತ್ರ ಅಲ್ಲ, ಕ್ವಶನ್ ಬ್ಯಾಂಕ್ ಅಂದರೆ ಚಾಪ್ಟರ್ ವೈಸ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಲಿರೋದು, ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಎಲ್ಲ ಪ್ರಾಬ್ಲಮ್ಸನ್ನು ಒಂದು ರೌಂಡ್ ವರ್ಕ್ ಮಾಡಿದ್ರೆ 2 ಚಾಪ್ಟರ್ಸ್ ನಾನು ಮತ್ತೆ ಹೇಳ್ತಿರೋದು, ಕರೆಂಟ್ ಎಲೆಕ್ಟ್ರಿಸಿಟಿ, AC, ಮಿನಿಮಮ್ ಪ್ರಿಪ್ರೇಷನ್ ಪ್ರಾಬ್ಲಮ್ಸ್ ಕಡೆಗೆ. ಫಾರ್ಮುಲಾಗಳನ್ನು ಚೆನ್ನಾಗಿ ಬೈಹಾರ್ಟ್ ಮಾಡಬೇಕು, ಮ್ಯಾಥಮೆಟಿಕಲ್ ಟೂಲ್ಸ್ ಚೆನ್ನಾಗಿ ಕಲಿಬೇಕು. ಅದ್ರ ಜೊತೆಗೆ ಈ 2 ಚಾಪ್ಟರ್ಗಳನ್ನು ಕಾನ್ಸೆಪ್ಟ್ ಜೊತೆಗೆ ಕಲಿತಾ ಹೋದರೆ, ವರ್ಕೌಟ್ ಮಾಡ್ತಾ ಹೋದರೆ 10 ಮಾರ್ಕ್ಸ್ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗೆ ಅಂತ ಕವರ್ ಆಗುತ್ತೆ. ಈ 10 ಮಾರ್ಕ್ಸಲ್ಲಿ ಎರರ್ ಮಾರ್ಜಿನ್ ಒಂದು 2ರಿಂದ 3 ಮಾರ್ಕ್ಸ್ ಇಟ್ಟರು ಒಂದು 7-8 ಮಾರ್ಕ್ಸ್ ಜಂಪ್ ಆಗುತ್ತೆ. ಇಷ್ಟು ಎಫರ್ಟ್ ಹಾಕ್ತಿದ್ದಾಗ ಆ ಕಡೆ MCQs ಕಡಲ್ಲೂ ಸ್ವಲ್ಪ ಮುಂದೆ ಹೋಗಿರುತ್ತೆ, ಜೊತೆಗೆ ಲ್ಯಾಬಲ್ಲೂ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಓವರ್ ಆಲ್ ಡಿಸ್ಟಿಂಕ್ಷನ್ ದಾಟುತ್ತೆ. ಇದು ಲೆವೆಲ್ 3. ಇನ್ನು ಲೆವೆಲ್ 4 95+. 95+ ಲೆವೆಲೇ ಬೇರೆ, 100 ಔಟ್ ಆಫ್ 100 ಬೇರೆ. ಹೌದಾ? ಹಾಂ, 95+ ಲೆವೆಲಲ್ಲಿ ಇದುವರೆಗೂ ಲೆವೆಲ್ 3ವರೆಗೂ ಏನೆಲ್ಲ ಕವರ್ ಆಯಿತು ಅದ್ರ ಜೊತೆಗೆ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಅವರು ಫಸ್ಟು ತಮ್ಮ PU ಬೋರ್ಡ್ ಕ್ವಶನ್ ಬ್ಯಾಂಕಿಂದ ಪೂರ್ತಿ ಕವರ್ ಮಾಡಬೇಕಾಗತ್ತೆ. PU ಬೋರ್ಡ್ ಕ್ವಶನ್ ಬ್ಯಾಂಕಲ್ಲಿರೋ ಅಷ್ಟು ಚಾಪ್ಟರ್ನ MCQs ಜೊತೆಗೆ ಅಷ್ಟು ಚಾಪ್ಟರ್ಸ್ನ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸನ್ನು ನೀಟಾಗಿ ಕವರ್ ಮಾಡಿದ್ರೆ ಚಾಪ್ಟರ್ ಟು ಚಾಪ್ಟರ್ ಅವ್ರ ಮಾರ್ಕ್ಸ್ 95+ ದಾಟುತ್ತೆ. 95ವರೆಗೂ, 95 to 97ವರೆಗೂ ಬಂದು ನಿಲ್ಲುತ್ತೆ. ಈಗ ಇಲ್ಲಿವರೆಗೂ ಎಷ್ಟು ಎಫರ್ಟ್ ಹಿಡಿತೋ ಅಷ್ಟೇ ಎಫರ್ಟ್ನ ಮತ್ತೆ ಹಾಕಿದರೆ ಇನ್ನು 3 ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ನಾನೇನು ಹೇಳ್ತಿದ್ದೀನಿ ಅಂತಂದರೆ ಲೆವೆಲ್ 1 to ಲೆವೆಲ್ 4 ಮಕ್ಕಳು ಎಷ್ಟು ಎಫರ್ಟ್ ಹಾಕ್ತಿದ್ದಾರೆ. ಲೆವೆಲ್ 4ಅಲ್ಲಿ ಇನ್ನೊಂದು ಹೇಳೋದು ಮರ್ತೆ, ಸಾರಿ. ಏನಂತಂದರೆ ಲೆವೆಲ್ 3ವರೆಗೂ ಅಂದರೆ ಡಿಸ್ಟಿಂಕ್ಷನ್ಗೆ ಏನೆಲ್ಲ ಬೇಕು, 5 ಮಾರ್ಕ್, 3 ಮಾರ್ಕ್, 2 ಮಾರ್ಕ್ ಮತ್ತು AC ಕರೆಂಟ್ ಎಲೆಕ್ಟ್ರಿಸಿಟಿ ಅಷ್ಟು, ಜೊತೆಗೆ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫ್ರಮ್ ಕ್ವಶನ್ ಬ್ಯಾಂಕ್. ಅದ್ರ ಜೊತೆಗೆ ನ್ಯೂಮರಿಕಲ್ ಪ್ರಾಬ್ಲಮ್ಮು AC ಮತ್ತು ಕರೆಂಟ್ ಎಲೆಕ್ಟ್ರಿಸಿಟಿ ಜೊತೆಗೆ ಇನ್ನೊಂದು ಸೆಟ್ ಎಕ್ಸ್ಟ್ರಾ ಕಲಿಬೇಕಾಗತ್ತೆ. ಅದು ಯಾವುದು? ಐದರ್ ಚಾಪ್ಟರ್ 1 and 2 ಅಥವಾ ಚಾಪ್ಟರ್ 9 and 10. ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಅದೆರಡರ ಕಪಲ್ ಒಂದು ಪ್ರಾಬ್ಲಮ್ಸ್ ಪ್ರಿಪೇರ್ ಆಗಬೇಕಾಗತ್ತೆ. ಅಥವಾ ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್, ಅದರ ಒಂದು ಕಪಲ್ ಕಾಂಬಿನೇಷನನ್ನು ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಒಂದು ಸೇಫರ್ ಸೈಡ್ ಎಕ್ಸ್ಟ್ರಾ ಪ್ರಾಬ್ಲಮನ್ನು ಪ್ರಿಪೇರ್ ಆಗಬೇಕಾಗತ್ತೆ. ಯಾರು ಸಮಯ ಇದ್ದು ಅವರು ಇಂಟ್ರೆಸ್ಟ್ ಇರೋವಂಥ ಮಕ್ಕಳುಗಳು ಎಲ್ಲದನ್ನು ಕಲಿತ್ರೆ ಒಳ್ಳೆಯದು. ಅಷ್ಟು ಪ್ರಾಬ್ಲಮ್ಸ್ ಅಂದರೆ ಯಾವ್ಯಾವ ಚಾಪ್ಟರ್ಸ್ ಅಂತಂದರೆ ಈಗಾಗಲೇ ಗೊತ್ತಿರೋ ಹಾಗೆ AC ಕರೆಂಟ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್,
ಇಷ್ಟನ್ನು ಕಲಿಬೇಕು. ಪ್ರಾಬ್ಲಮ್ಸ್ 4 ಕವರ್ ಮಾಡೋಕ್ಕಾಗತ್ತಾಗ ಅದು ತುಂಬ ಒಳ್ಳೆಯದು. ಯಾರು ಮಿನಿಮಮ್ ಪ್ರಿಪ್ರೇಷನ್ ಅಂದರೆ ಸ್ವಲ್ಪ ಏನು ತುಂಬ ಪ್ಲ್ಯಾನ್ಡಾಗಿ ತುಂಬ ಸೊಫೆಸ್ಟಿಕೇಟೆಡ್ ರೆಡಿ ಆಗ್ತಿದ್ದೀವಿ, ನನಗೆ ಎಕ್ಸ್ಟ್ರಾ ಎಫರ್ಟ್ ಹಾಕೋಕ್ಕೆ ಇಷ್ಟ ಇಲ್ಲ, ಹಾಗಿರೋರು ಮಿನಿಮಮ್ 3 ಆದರೂ ಕಲಿಯಲೇಬೇಕಾಗುತ್ತೆ. AC, ಕರೆಂಟ್ ಎಲೆಕ್ಟ್ರಿಸಿಟಿ 1 and 2 ಚಾಪ್ಟರ್ಸ್ ಅಥವಾ 9 and 10 ಚಾಪ್ಟರ್ಸ್. ಅಲ್ಲಿ 3 ಪ್ರಾಬ್ಲಮ್ ಕವರ್ ಆಗುತ್ತೆ. ಇದು 95+ ಸ್ಕೋರ್ ಮಾಡೋಕ್ಕೆ ಬೇಕಾಗುವಂಥ ನೆಸೆಸಿಟೀಸ್. ಲಾಸ್ಟ್ಲಿ ಲೆವೆಲ್ 5 ವಿಚ್ ಇಸ್ ಔಟ್ ಆಫ್ ಔಟ್. ಇಲ್ಲೇನಾಗುತ್ತೆ, ಲೆವೆಲ್ 4ವರೆಗೂ ಪರ್ಫೆಕ್ಟ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ 4 ಪ್ರಾಬ್ಲಮ್ಸಿಗೆ ರೆಡಿ ಆಗಬೇಕಾಗತ್ತೆ. ಇಲ್ಲೇನಾಗಿರುತ್ತೆ, ಒಂದು ಪ್ರಾಬ್ಲಮ್ಸ್ ಅಂತ ಬಂದಾಗ ಯಾರು ಔಟ್ ಆಫ್ ಔಟ್ ಟಾರ್ಗೆಟ್ ಮಾಡ್ತಾರೋ ಅವ್ರು 4 ಪ್ರಿಪೇರ್ ಆಗೋದು ಒಳ್ಳೆಯದು. ಕಾರಣ 4 ಪ್ರಾಬ್ಲಮ್ಸಲ್ಲಿ ಒಂದು ಪ್ರಾಬ್ಲಮ್ ಡಿಫಿಕಲ್ಟ್ ಚಾಲೆಂಜಿಂಗ್ ರೀತಿ ಇರೋವಂಥದ್ದು ಬರೋ ಚಾನ್ಸಸ್ ಇರುತ್ತೆ. ಇನ್ನು 2 ಆ್ಯಾವ್ರೇಜು, ಒಂದು ಈಸಿ ಅಂತಂದರೆ ತುಂಬ ಈಸಿ ಅಂತಂದ್ರಲ್ಲ, ಒಂದು ಆ್ಯಾವ್ರೇಜ್ ಅಂತಲೇ ಕರಿಬೋದು ಅದನ್ನು. ಸೊ ಈ ಡಿಫಿಕಲ್ಟ್ ನೀವು ಪ್ರಿಪೇರ್ ಆಗಿರೋ ಚಾಪ್ಟರ್ ಡಿಫಿಕಲ್ಟ್ ಕ್ಯಾಟಗರಿ ಒಳಗಡೆ ಬಂದಾಗ ನಿಮಗೆ ಉಳಿದಿರೋ ಚಾಪ್ಟರ್ಗಳಲ್ಲಿ ಟೋಟಲ್ ಮಾರ್ಕ್ಸ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 4 ಪ್ರಾಬ್ಲಮ್ಸ್ ರೆಡಿ ಆಗಬೇಕಾಗತ್ತೆ. ಸೊ 4 ಪ್ರಾಬ್ಲಮ್ಸ್ ಜೊತೆಗೆ ಲೆವೆಲ್ 4ವರೆಗೂ ಏನೇನೆಲ್ಲ ಕಲ್ತಿದ್ರೆ ಅದಷ್ಟನ್ನು ಪರ್ಫೆಕ್ಟ್ ಮಾಡಿಕೊಂಡು ಲಾಸ್ಟ್ಲಿ ಔಟ್ ಆಫ್ ಔಟ್ ಡಿಸೈಡ್ ಆಗೋದು NCERTಯಿಂದ. ಕೊನೆಯ 2 ಅಥವಾ 3 ಪ್ರಶ್ನೆನ ಸಾಮಾನ್ಯವಾಗಿ ಕ್ವಶನ್ ಬ್ಯಾಂಕಿಂದ ಆಚೆ ಬರುವ ಪಾಸಿಬಿಲಿಟಿಗಳು ಇರ್ತವೆ, ಪರ್ಟಿಕ್ಯುಲರ್ಲಿ MCQs. ಹಾಗಾಗಿ NCERTಯನ್ನು ಲೈನ್ ಟು ಲೈನ್ ಓದಬೇಕಾಗುತ್ತೆ. NCERT ಲೈನ್ ಟು ಲೈನ್ ಪ್ರತಿ ಚಾಪ್ಟರ್ನ ಓದೋಕ್ಕೆ ತುಂಬ ಎಫರ್ಟ್ ಹಿಡಿಯುತ್ತೆ. ಎಷ್ಟು ಎಫರ್ಟ್ ಹಿಡಿಯುತ್ತೆ ಅದು ಅಂತಂದರೆ, ಈಗಾಗಲೇ ಹೇಳಿದಾಗೆ ಒಂದು ಮಗು 30 ಮಾರ್ಕಿಂದ 90 ಮಾರ್ಕ್ ಸ್ಕೋರ್ ಮಾಡೋಕ್ಕೆ, 30 ಶುರು ಮಾಡಿ 90ಗೆ ಜಂಪ್ ಆಗೋಕ್ಕೆ ಎಷ್ಟು ಎಫರ್ಟ್ ಕೇಳುತ್ತೋ 97ಇಂದ 100 ರೀಚ್ ಆಗೋಕ್ಕೆ ಅಷ್ಟೇ ಎಫರ್ಟ್ ಕೇಳುತ್ತೆ. ಬಿಕಾಸ್ ಅಷ್ಟು ದೊಡ್ಡ ಒಂದು ಬುಕ್ಕನ್ನು ಅದನ್ನು ಲೈನ್ ಟು ಲೈನ್ ಅವರು ಕವರ್ ಮಾಡಬೇಕಾಗಿರುತ್ತೆ. ನನ್ನ ಸಜೆಷನ್ ಅದನ್ನು ಹೇಗೆ ಮಾಡಬೇಕು ಅಂತಂದರೆ, NCERT ಓದುವಾಗ ಒಂದು ಹೈಲೈಟ್ರ್ ಇಟ್ಕೊಂಡು ಆ ಹೈಲೈಟ್ರಲ್ಲಿ ಪ್ರತಿ ಪ್ಯಾರಾಗ್ರಾಫ್ನ ಓದ್ತಾ ಜೊತೆಗೆ PU ಬೋರ್ಡ್ನ ಕ್ವಶನ್ ಬ್ಯಾಂಕ್ ಏನಿದೆ ಅದನ್ನು ಸೈಡಲ್ಲಿ ಇಟ್ಕೊಂಡು ಏನಾದರೂ ಯಾವುದೋ ಒಂದು ಕ್ವಶನ್ನು ಕಾನ್ಸೆಪ್ಟು PU ಬೋರ್ಡ್ ಕ್ವಶನ್ ಬ್ಯಾಂಕಲ್ಲಿ ಈಗ ಆಲ್ರೆಡಿ ಕವರ್ ಆಗಿದೆ, ಅದನ್ನು ಮತ್ತೆ ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. PU ಬೋರ್ಡ್ ಕ್ವಶನ್ ಬ್ಯಾಂಕಲ್ಲಿ ಕವರ್ ಆಗಿಲ್ಲ, ಅದನ್ನು ಹೈಲೈಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇದ್ದಾಗ ಸ್ವಲ್ಪ ತುಂಬ ಜಾಸ್ತಿ ಅಂತಲೂ ಅನಿಸಲ್ಲ. ಇಲ್ಲ ಅಂತಂದ್ರೆ ಎಲ್ಲದೂ ಇಂಪಾರ್ಟೆಂಟ್ ಅಂತ ಕಾಣಕ್ಕೆ ಶುರುವಾಗುತ್ತೆ, ಎಲ್ಲದನ್ನೂ ಹೈಲೈಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಇಡೀ ಬುಕ್ಕೆ ಹೈಲೈಟ್ ಆಗಿರುತ್ತೆ. ಸೊ PU ಬೋರ್ಡ್ ಕ್ವಶನ್ ಬ್ಯಾಂಕಲ್ಲಿ ಇರೋದನ್ನು ನೀವು ಆಲ್ರೆಡಿ ಕವರ್ ಮಾಡಿರ್ತೀರ. ಅದನ್ನು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಬೇಕು ಅನಿಸುತ್ತೆ, ಇದು ಎಕ್ಸ್ಟ್ರಾ ಕ್ವಶನ್ ಬ್ಯಾಂಕಲ್ಲಿ ಕವರ್ ಮಾಡಿಲ್ಲ, ಈ ರೀತಿ ಕ್ವಶನ್ ಬರಬಹುದು ಅಂತ ಅನಿಸಿದ್ರೆ ಅದನ್ನು ಅಲ್ಲಿ ಸೇರಿಸ್ತಾ ಹೋದರೆ, ಹೈಲೈಟ್ ಮಾಡ್ತಾ ಹೋದರೆ ನಮಗೆ ಪೂರ್ತಿ ಕವರ್ ಆಗಿರುತ್ತೆ. ಇಷ್ಟು ಮಾಡಿದ್ರೆ ಔಟ್ ಆಫ್ ಔಟ್ಗೆ ಸರಿ ಹೋಗುತ್ತೆ. ಸರ್, ಈಗ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ಬರ್ಬೋದು, ಅಂದರೆ 100ಕ್ಕೆ 100 ಬರುತ್ತೆ ಅನ್ನೋ ಥರದ ಪ್ರಶ್ನೆಗಳಿದೆಯಾ? ಹಾಗೆ ಈ ಕಾರ್ಯಕ್ರಮದಲ್ಲಿ ಕೂಡ ಹೇಳಬಾರ್ದು, ಆದರೆ ನೀವು ಹೇಳ್ತಾ ಇದ್ರಿ 99% ಬಂದೇ ಬರುತ್ತೆ ಅಂತ. ಆ ಥರದ ಪ್ರಶ್ನೆಗಳನ್ನು ಕೆಲವು ನೋಡೋಣ. ಪ್ರಶ್ನೆಗಳು ಅನ್ನೋದಕ್ಕಿಂತ ನಾವಿವಾಗ ಚಾಪ್ಟರ್ಸ್ನ ಸರ್ಟನ್ನಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಮಗು ಹೌದು ಖಂಡಿತ ಇದಾವೆ ಆ ಥರ ಚಾಪ್ಟರ್ಸ್ ಕ್ವಶನ್ಸು. ಫಾರ್ ಎಕ್ಸಾಂಪಲ್ ಮೊದಲನೇ ಚಾಪ್ಟರ್ಲಿ ಕುಲುಮ್ಸ್ ಲಾ ಅಂತ ಒಂದು ಕ್ವಶನ್ ಇದೆ, ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಆದರೆ ಕ್ವಶನ್ ಪೇಪರ್ ನಮಗೆ 3 ಸೀರೀಸ್ ರೆಡಿ ಆಗುತ್ತೆ. ಅದೆಷ್ಟೇ ಇಂಪಾರ್ಟೆಂಟ್ ಕ್ವಶನ್ ಆದ್ರೂ ನಾವು 3 ಸೀರೀಸ್ ಒಳಗಡೆ ಒಂದರಲ್ಲಿ ಮಾತ್ರ ಬರುತ್ತೆ. ಇನ್ನು 2 ಸೀರೀಸಲ್ಲಿ ಬೇರೆ ಪ್ರಶ್ನೆಗಳೇ ಬಂದಿರ್ತವೆ. ಅದ್ರ ಜೊತೆಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರೋ ಕೆಲವು ಕ್ವಶನ್ಸು ಇರ್ತವೆ. ಹಾಗಾಗಿ ಕ್ವಶನ್ಗಳಿಗಿಂತ ಜಾಸ್ತಿ ಚಾಪ್ಟರ್ಸ್ನ ನಾವು ಪೂರ್ತಿ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡೋದು ಒಳ್ಳೆಯದು. ಚಾಪ್ಟರ್ಸ್ ಒಳಗಡೆ ಕ್ವಶನ್ಸ್ ಇದೇ ಬರುತ್ತೆ ಅನ್ನೋದಕ್ಕೆ ಕ್ವಶನ್ ಬ್ಯಾಂಕನ್ನು ರೆಫರ್ ಮಾಡೋದು ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಮೊದಲನೇ ಚಾಪ್ಟರಿಂದ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ 5 ಮಾರ್ಕ್ ಕ್ವಶನ್ಸ್ ಅಂತ ಬಂದಾಗ ನಮಗೆ ಇರೋ ಅಂಥದ್ದು 5 ಪ್ರಶ್ನೆ. ಒಂದು ಕರೆ ಇದೆ ಸರ್, ನೋಡೋಣ. ನಮಸ್ತೆ. ನಮಸ್ತೆ. ಹಾಂ ಹೇಳಿ, ಪ್ರಶ್ನೆ ಕೇಳಿ, ತಮ್ಮ ಹೆಸರು ಹೇಳಿ. ಮೇಡಮ್, ನನ್ನ ಹೆಸರು ಶ್ರುತಿ ಅಂತ.
ಸರ್ ಹತ್ರ ಒಂದು ಪ್ರಶ್ನೆ ಕೇಳಬೇಕಿತ್ತು. ಕೇಳಿ ಕೇಳಿ ಕೇಳಿ. ಕೇಳಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಸರ್, ಈಗ 5 ಮಾರ್ಕ್ಸಿಗೆ ಇದು ಏನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿದ್ರಲ್ಲ, ಹೌದು. ಆ ಪ್ರಾಬ್ಲಮ್ಸ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ನ ಹೇಗೆ ಅಂದ್ರೆ ಸ್ಟೆಪ್ ವೈಸ್ ಅಲ್ಲಿ ಹೇಗೆ ಬರಿಬೇಕು ಅನ್ನೋದನ್ನ ಒಂದು ಯಾವ್ದಾದ್ರು ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್? ಖಂಡಿತ, ತುಂಬ ಒಳ್ಳೆ ಪ್ರಶ್ನೆ ಮ್ಯಾಮ್. ಓಕೆ, ಪ್ರಾಬ್ಲಮ್ಸ್ ಅಂತ ಬಂದಾಗ ಇದು ನಾನು ಹೇಳೋಕ್ಕೆ ಅಂತ ಇಟ್ಕೊಂಡಿದ್ದು ಕೊನೆಗೆ. ತುಂಬ ಒಳ್ಳೆ ಪ್ರಶ್ನೆ ಈಗಲೇ ಕೇಳಿದ್ದಾರೆ ಮ್ಯಾಮು. ಕೆಲವು ಮಕ್ಕಳು ಪರ್ಟಿಕ್ಯುಲರ್ಲಿ CET, NEET, JEE ರೆಡಿ ಆಗ್ತಿರೋ ಮಕ್ಕಳುಗಳು ಶಾರ್ಟ್ ಕಟ್ಟಲ್ಲಿ ಬರ್ಕೊಂಡು ಹೋಗ್ಬಿಡ್ತಾರೆ. ಹಾಂ, ಆ ರೀತಿ ಶಾರ್ಟ್ ಕಟ್ಟಲ್ಲಿ ಬರೆದಂಥ ಪ್ರಶ್ನೆಗಳಿಗೆ ಮಾರ್ಕ್ಸ್ ಪೂರ್ತಿ ಅಂಕಗಳು ಸಿಗೋದಿಲ್ಲ. ಅದಕ್ಕೊಂದು ಫಾರ್ಮ್ಯಾಟ್ ಅಂತ ಇರುತ್ತೆ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನು ಸೆಟ್ ಮಾಡ್ತಾರೆ ಅದರ ರೀತಿಯೇ ಮಾರ್ಕ್ಸ್ ವೇಟೇಜ್ ಅಲಾಟ್ ಆಗ್ತಾ ಹೋಗುತ್ತೆ. ಸೊ ಅದರ ಪ್ರಕಾರ ಮೊದಲು ಫಾರ್ಮುಲಾ ಬರೆಯೋದಕ್ಕೆ 1 ಅಥವಾ 2 ಅಥವಾ ಆ ಪ್ರಶ್ನೆಗೆ ಬೇಕಾಗಿರೋ ಅಷ್ಟು ಫಾರ್ಮುಲಾಗಳನ್ನು ಬರೆಯೋದಕ್ಕೆ 1 ಮಾರ್ಕ್ಸ್ ವೇಟೇಜ್ ಇರುತ್ತೆ. ನಂತರ ಸಬ್ಸ್ಟಿಟ್ಯೂಷನಿಗೆ 1 ಮಾರ್ಕ್ಸ್ ಇರುತ್ತೆ. ಇದು ತುಂಬ ಮಕ್ಕಳು ಇಗ್ನೋರ್ ಮಾಡ್ತಾರೆ. ಪ್ರಶ್ನೆ ಫಾರ್ಮುಲಾ ಹೇಗಿದೆಯೋ ಆ ಫಾರ್ಮುಲಾನ ನಮಗೆ ಬೇಕಾಗಿರೋ ಟರ್ಮ್ಗೆ ಸಿಂಪಲ್ಲಾಗಿ ಇಡಬೇಕು ಅಂದರೆ F=MA, ಇದು ಫಸ್ಟ್ PU ಒಂದು ಪ್ರಾಬ್ಲಮ್ ಫಾರ್ಮುಲಾ, ಬಟ್ ಸದ್ಯಕ್ಕೆ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. F=MA ಅಂತ ಒಂದು ಫಾರ್ಮುಲಾ ಇದೆ. ಅದರಲ್ಲಿ ಅವರು F ಕೊಟ್ಟಿದ್ದಾರೆ, M ಕೊಟ್ಟಿದ್ದಾರೆ, A ಕೇಳಿದ್ದಾರೆ. ಅದನ್ನು ಅವ್ರು ಏನು ಮಾಡಬೇಕು ಮಕ್ಕಳು, F=MA ಫಸ್ಟ್ ಬರೀರಿ, ಆಮೇಲೆ ಅದನ್ನು ಹೇಗೆ ಆಲ್ಟ್ರ್ ಮಾಡಿ ಫಾರ್ಮುಲಾನ ಹೇಗೋಸ್ಕರ ಅಂದರೆ A=F/M ಅಂತ ಬರೆದು ಆಮೇಲೆ F ಜಾಗಕ್ಕೆ ಅದರ ವ್ಯಾಲ್ಯೂ, M ಜಾಗಕ್ಕೆ ಅದರ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಈ ಸಬ್ಸ್ಟಿಟ್ಯೂಷನ್ ಮಾಡ್ದೇ ಸುಮಾರು ಮಕ್ಕಳು ಒಂದೊಂದು ಮಾರ್ಕ್ಸ್ನ ಕಳ್ಕೊತಾರೆ. ಸೊ ಫಸ್ಟ್ ಫಾರ್ಮುಲಾ 1 ಮಾರ್ಕ್ ಇರುತ್ತೆ, ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್ ಇರುತ್ತೆ. ಫಾರ್ಮುಲಾ ಥರಾನೇ ಇರಬೇಕು, ಆಯಾ ವೇರಿಯೇಬಲ್ಸ್ ಅಥವಾ ಸಿಂಬಲ್ಗಳ ಜಾಗದಲ್ಲಿ ವ್ಯಾಲ್ಯೂ ಬಂದು ಕೂತ್ಕೋಬೇಕು. ಅದನ್ನು ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ನಂತರ ಸಿಂಪ್ಲಿಫಿಕೇಶನ್, ಡೀಟೇಲ್ಡ್ ಸಿಂಪ್ಲಿಫಿಕೇಶನ್. ನೀವು ಕ್ಯಾಲ್ಕುಲೇಟರ್ ಇರುತ್ತೆ, ಎಲ್ಲೂ ರೌಂಡ್ ಆಫ್ ಮಾಡಬಾರ್ದು, ಕ್ಯಾಲ್ಕುಲೇಟರ್ ಅಲೋ ಇರೋದ್ರಿಂದ. ಜೊತೆಗೆ ಸ್ಟೆಪ್ಸ್ನ ಅವಾಯ್ಡ್ ಮಾಡಬಾರ್ದು. ಇಲ್ಲಿ ಸ್ಟೆಪ್ಸ್ ಅವಾಯ್ಡ್ ಮಾಡೋಕ್ಕೆ, ಟೈಮ್ ಸೇವ್ ಮಾಡೋಕ್ಕೆ ಪ್ರಿಫರೆನ್ಸ್ ಇರೋದಿಲ್ಲ. ಪ್ರಿಫರೆನ್ಸ್ ಇರೋವಂಥದ್ದು ಎಷ್ಟು ಡೀಟೇಲಾಗಿ ಬರೀತೀರಾ ಅಷ್ಟು ಒಳ್ಳೆಯದು. ಸೊ ಡೀಟೇಲಾಗಿ ಸಿಂಪ್ಲಿಫೈ ಮಾಡೋದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಡೀಟೇಲ್ಡ್ ಸಿಂಪ್ಲಿಫಿಕೇಶನ್. ಲಾಸ್ಟಲ್ಲಿ ಫೈನಲ್ ಆನ್ಸರ್ನ ವಿತ್ SI ಯೂನಿಟ್ ಅಥವಾ ರಿಕ್ವೈರ್ಡ್ ಯೂನಿಟ್, ಕಾಮನ್ ಆಗಿ SI ಯೂನಿಟ್ ರಿಕ್ವೈರ್ಡ್ ಯೂನಿಟ್ ಆಗಿರುತ್ತೆ. ವಿತ್ SI ಯೂನಿಟ್ ಇಟ್ಟಾಗ, ಬಾಕ್ಸ್ ಹಾಕಿ ನೀಟಾಗಿ ಇಟ್ಟಾಗ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ ಲಾಸ್ಟ್. ಇಷ್ಟು ಸ್ಟೆಪ್ಸ್ನ ಮೇಂಟೈನ್ ಮಾಡಿದ್ರೆ 5 ಮಾರ್ಕಿಗೆ 5 ಮಾರ್ಕ್ಸ್ ಸಿಗುತ್ತೆ. ಎಷ್ಟೋ ಮಕ್ಕಳು ನಾನು ನೋಡಿರೋ ಹಾಗೆ ವ್ಯಾಲ್ಯೂಯೇಷನ್ ಮಾಡುವಾಗ ಸಬ್ಸ್ಟಿಟ್ಯೂಷನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಡೈರೆಕ್ಟಾಗಿ ಫಾರ್ಮುಲಾ ಎಲ್ಲೋ ಬೇರೆ ಪ್ಯಾಟ್ರನ್ಲಿರುತ್ತೆ, ಇವ್ರ ಪಾಡಿಗೆ ಇವರು ವ್ಯಾಲ್ಯೂಸ್ನ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ ಬರೆದು ಹಾಕೊಂಡು ಹೋಗಿರ್ತಾರೆ, ಅಲ್ಲಿ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರ್ತವೆ. ಸೊ ಈ ಪ್ರತಿ ಸ್ಟೆಪ್ನ ನೋಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಸ್ಟೆಪ್ಗೆ ಅಂಕಗಳಿರುತ್ತೆ. ಖಂಡಿತ. ನೀವು ನೇರ ಆನ್ಸರ್ ಬರೀತೀನಿ ಅಂತಂದ್ರೆ ಸಿಗೋದಿಲ್ಲ, ಪೂರ್ತಿ ಅಂಕಗಳು ಸಿಗೋದಿಲ್ಲ. ಇಲ್ಲ, ಸಿಗೋದಿಲ್ಲ, ಡಿಡಕ್ಟ್ ಆಗುತ್ತೆ. ಸರ್, ಈಗ ಕೊನೆ ಆನ್ಸರ್ ಬರ್ದಿದ್ದೀವಿ, ಅದರಲ್ಲಿ SI ಯೂನಿಟ್ ಮೆನ್ಷನ್ ಮಾಡಿರಲ್ಲ, ಅವಾಗ ಎಷ್ಟು ಮಾರ್ಕ್ಸ್ ತೆಗಿತಾರೆ? 1 ಮಾರ್ಕ್ಸ್ ಕಟ್ ಮಾಡ್ಬೋದು, ಕಟ್ ಮಾಡ್ತಾರೆ. 1 ಮಾರ್ಕ್ಸ್ ಕಟ್ ಆಗುತ್ತೆ. ಹೌದು, ಎಲ್ಲ ಬರ್ದಿದ್ದೀನಿ ಅಂತ ಹೇಳ್ತಿರ್ತಾರೆ ಸರ್, ಆದರೆ ಕೊನೆಗೆ ಮಾರ್ಕ್ಸ್ ಕಮ್ಮಿ ಬಂದಾಗ ಬೇಜಾರಾಗೇ ಆಗುತ್ತೆ. ಔಟ್ ಆಫ್ ಔಟ್ ತಗೊಳ್ಳೋರು ಅಥವಾ ಇಷ್ಟೇ ಬರುತ್ತೆ ಅಂತ ಲೆಕ್ಕ ಹಾಕಿರ್ತಾರೆ ಪಾಪ ಬಂದು, ಆಮೇಲೆ ಬರದೇ ಇರೋವಾಗ ಬೇಜಾರಂತೂ ಆಗುತ್ತೆ. ಅದಕ್ಕೆ ಈಗ 100ಕ್ಕೆ 100 ತೆಗೆದುಕೊಂಡಿರುವಂತಹ 80ಕ್ಕೆ 80 ಬಂದಿರುವಂತಹ 70ಕ್ಕೆ 70 ತೆಗೆದಿರುವಂಥ ಉತ್ತರ ಪತ್ರಿಕೆಗಳನ್ನು ವೆಬ್ಸೈಟಲ್ಲಿ ಹಾಕಿದ್ದಾರೆ ಅನಿಸುತ್ತೆ. ಅದನ್ನು ಕೂಡ ಪ್ರಿಂಟ್ ತೆಗೆದು ನೋಡ್ಕೋಬಹುದು ಖಂಡಿತ ಹೇಗೆ ಮಾಡಿದ್ದಾರೆ ಅಂತ. ಹೌದು, ತುಂಬ ನೀಟಾಗಿ ಬರೆದಿರ್ತಾರೆ. ಅಲ್ಲಿ ನಾವು ಔಟ್ ಆಫ್ ಔಟ್ ಪೇಪರ್ಸ್ ಅಂತಂದಾಗ ಸಾಮಾನ್ಯ ನಮಗೆ ಕಾಣೋ ಅಂಥ ಎಕ್ಸ್ಟ್ರಾ ಇಂಪ್ರೆಷನ್ಸ್ ಅಂತಂದರೆ ನೀಟಾಗಿರುತ್ತೆ ಪೇಪರ್, ಆಬ್ವಿಯಸ್ಲಿ ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಚೆನ್ನಾಗಿ ಅನ್ಸೋದು ಎಕ್ಸ್ಟ್ರಾ ಕ್ವೆಶನ್ಸನ್ನು ಬರೆದಿರ್ತಾರೆ. ಅವರಲ್ಲಿ ತಪ್ಪಾಗಲ್ಲ ಅಂತ ನಾನು ಹೇಳ್ತಿಲ್ಲ. ಈಗ ಪ್ರತಿ ಸೆಕ್ಷನಲ್ಲೂ 1-2 ಚಿಕ್ಕ ಮಿಸ್ಟೇಕ್ಸ್ ಆಗಿದ್ರೆ ಅದು ಮತ್ತೊಂದು ಕ್ವೆಶನ್, ಎಕ್ಸ್ಟ್ರಾ ಕ್ವೆಶನ್ಸಲ್ಲಿ ಕಂಪನ್ಸೇಟ್ ಆಗುತ್ತೆ. ಸೊ ಇದು ಗುಡ್ ಏನಂತಂದರೆ ರಿಪೀಟೆಡ್ ಟೆಸ್ಟ್ಗಳನ್ನು, ಎಕ್ಸಾಮ್ಗಳನ್ನು ತಗೊಳ್ಳೋ ಅಂಥದ್ದು. ಯಾವಾಗ ತಗೊತಾರೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗಿಲ್ಲ ಅಂತಂದರೆ ಅವರು ಮಿನಿಮಮ್ ನಂಬರ್ ಆಫ್ ಕ್ವೆಶನ್ಸ್ ಏನಿದೆ ಅಷ್ಟನ್ನು ಬರೆಯೋದ್ರೊಳಗಡೆ ಸುಸ್ತಾಗಿರ್ತಾರೆ. ಅದರಲ್ಲಾಗೋ ಮೈನರ್ ಮಿಸ್ಟೇಕ್ಸು, ಕೆಲವು ಸರಿ ನೋಯಿಂಗ್ಲಿ, ಕೆಲವು ಸರಿ ಅನ್ನೋಯಿಂಗ್ಲಿ,
ಆ ಮಿಸ್ಟೇಕ್ಸ್ ಬಗ್ಗೆ ಅವ್ರಿಗೆ ಗಮನ ಬರೋದಿಲ್ಲ. ಅದನ್ನು ರೆಕ್ಟಿಫೈ ಮಾಡ್ಕೋಬೇಕು. ಅದನ್ನು ಆ ರಿಸ್ಕ್ ನಮಗೆ ಬರಬಾರ್ದು, ಅನ್ನೋಯಿಂಗ್ಲಿ ಆಗುವಂಥದ್ದನ್ನು ಬರಬೇಕು ಅನ್ನೋದಾದರೆ ಎಕ್ಸ್ಟ್ರಾ ಕ್ವೆಶನ್ಸ್ ಬರೀಬೇಕಾಗತ್ತೆ. ಅದು ಟೈಮ್ ಮ್ಯಾನೇಜ್ಮೆಂಟಿಂದ ಕಲಿತಾರೆ. ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂದರೆ ಹೆಚ್ಚು ಎಕ್ಸಾಮ್ಗಳನ್ನು, ಪ್ರಿಪ್ರೇಟರಿ ಎಕ್ಸಾಮ್ಗಳನ್ನು ತಗೋತಾ ಹೋಗಬೇಕು. ಅಷ್ಟೇ. ಈಗ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡುವಂಥದ್ದು. ಖಂಡಿತ. ಹಳೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡೋದಕ್ಕಿಂತ ಮಾಡೆಲ್ ಕ್ವಶನ್ ಪೇಪರ್ಸು ಎಷ್ಟಿದ್ದಾವೆ ಸರ್? 3 ಮಾಡೆಲ್ ಕ್ವಶನ್ ಪೇಪರ್ನ ಕೊಟ್ಟಿದ್ದಾರೆ. ಆ 3 ಮಾಡೆಲ್ ಕ್ವಶನ್ ಪೇಪರ್ಸ್ನ ಚೆನ್ನಾಗಿ ವರ್ಕೌಟ್ ಮಾಡಿ, ಜೊತೆಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಗಳು 2 ಆಗಿರೋದು 5 ಪೇಪರ್ ಆಯಿತು. ಜೊತೆಗೆ ಪ್ರತಿ ಉಪನ್ಯಾಸಕರು ಕೂಡ ತುಂಬ ಎಕ್ಸ್ಪರ್ಟ್ ಇರ್ತಾರೆ. ಅವ್ರು ಕೇಳಿದಾಗ ಮಕ್ಕಳು ತಮ್ಮ ಸ್ವಂತ ಇಂಟ್ರೆಸ್ಟಿಂದ ಬಂದು ಕೇಳಿದ್ರೆ ಅವ್ರಿಗೆ ಹಲವಾರು ಕ್ವಶನ್ ಪೇಪರ್ಗಳನ್ನು ಕೊಡ್ತಿರ್ತಾರೆ. ಆ ಕ್ವಶನ್ ಪೇಪರ್ಗಳನ್ನು ಬಳಸ್ಕೊಂಡು ಸರಿಸುಮಾರು ಒಂದು 10 ಎಕ್ಸಾಮ್ ಆದರೂ ಬರೆದ್ರೆ 11ನೇ ಎಕ್ಸಾಮ್ ತುಂಬ ಚೆನ್ನಾಗಾಗುತ್ತೆ. ಇನ್ನು ಕೆಲವು ಜನ ಇರ್ತಾರೆ ಸರ್, ಅವ್ರದ್ದೊಂದು ಕ್ಯಾಟಗರಿ ಏನಂತಂದರೆ ಬರೀ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು, ಬೇರೆ ಏನೂ ಓದಲ್ಲ, ಅದರದ್ದೇ ಪ್ರಶ್ನೆಗಳು ಬರುತ್ತೆ, ರಿಪೀಟ್ ಆಗುತ್ತೆ ಅನ್ನೋ ಥರದ್ದೊಂದು ಇರುತ್ತೆ. ಅದನ್ನು ನಾನು ಪೂರ್ತಿ ಸರಿ ಅಂತಲೂ ಹೇಳಲ್ಲ, ತಪ್ಪು ಅಂತಲೂ ಹೇಳಲ್ಲ. ಈಗ ಅವರವರ ಮಾರ್ಕ್ಸ್ ಟಾರ್ಗೆಟ್ ಬಗ್ಗೆ ಈಗ ನಾನು ಆಗಲೇ ಹೇಳ್ದಂಗೆ ಬರೀ 10 ಕ್ವಶನ್ ಪೇಪರೇ ಮಾಡಿದೆ, ಬೇರೆ ಏನೂ ಮಾಡಲಿಲ್ಲ ಅಂತಂದ್ರೆ ಅವ್ರ ಮಾರ್ಕ್ಸ್ 45 ಅಂತೂ ಮಿನಿಮಮ್ ಬರುತ್ತೆ. ಅಷ್ಟು ರಿಪೀಟ್ ಆಗೋ ಅಷ್ಟು. ಹೌದೌದು. 10 ಕ್ವಶನ್ ಪೇಪರ್ ಮಾಡಿದರೆ ಅವ್ರ ಮಾರ್ಕ್ಸ್ 40, ಆದರೆ 100ಕ್ಕೆ 100 ತೆಗಿಯೋಕ್ಕಾಗಲ್ಲ. 100ಕ್ಕೆ 100 ತೆಗಿಯೋಕ್ಕಾಗಲ್ಲ. ಅಂದರೆ 70ಕ್ಕೆ 70 ಬೇಕು ಅಂತಂದರೆ ಟೆಕ್ಸ್ಟ್ ಬುಕ್ ಕ್ವಶನ್ಸು, ಕ್ವಶನ್ ಬ್ಯಾಂಕಲ್ಲಿರೋ ಕ್ವಶನ್ಸು ಖಂಡಿತವಾಗ್ಲೂ ಲೆಕ್ಚರರ್ಸ್ ಹೆಲ್ಪ್. ಯಾಕೆಂದರೆ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಪ್ರಾಬ್ಲಮ್ಸು, ಪರ್ಟಿಕ್ಯುಲರ್ಲಿ ಈ ಸೆಕ್ಷನಲ್ಲಿ ಟೀಚರ್ಸ್ ಹತ್ರ ಹೋಗಿ ಅವರ ಮಿಸ್ಟೇಕ್ಸ್ ಏನಿದೆ ಅದನ್ನು ರೆಕ್ಟಿಫೈ ಮಾಡ್ಕೋತಾ ಇರಬೇಕಾಗತ್ತೆ. ಮಕ್ಕಳು ಎಷ್ಟೋ ಸರಿ ನಾನು ಬರೆದಿದ್ದೆ ಸರಿ, ಓಕೆ ನನಗೆ ಗೊತ್ತಾಗೋಯ್ತು, ಇದೆಲ್ಲ ಅನಿಸ್ತಾ ಇರುತ್ತೆ. ಟೀಚರ್ಸ್ ಹತ್ರ ಹೋಗಿ ಮಾತಾಡಿದಾಗ ಓಕೆ ಈ ಥರನೂ ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ ಅನ್ನೋದೊಂದು ಅವೇರ್ನೆಸ್ ಬರುತ್ತೆ. ಈಗ ಎಷ್ಟು ವಿಭಾಗಗಳಿರುತ್ತೆ ಸರ್ ಪ್ರಶ್ನೆ ಪತ್ರಿಕೆನಲ್ಲಿ? ಒಟ್ಟು 4 ವಿಭಾಗ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ. ಪಾರ್ಟ್ ಡಿ ಎಲ್ಲ ಲಾಂಗ್ ಆನ್ಸರ್ಸ್? ಹೌದು. ಲಾಂಗ್ ಆನ್ಸರ್ 5 ಮಾರ್ಕ್ ವೇಟೇಜ್ ಇರೋಂಥದ್ದು. ಪ್ಲಸ್ ಪಾರ್ಟ್ ಡಿ ಒಳಗಡೆ ನಮಗೆ ನ್ಯೂಮರಿಕಲ್ ಕ್ವೆಶನ್ಸನ್ನು ಸೇರಿಸಿದ್ದಾರೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಹೌದಾ? ಅಂದರೆ ಅದನ್ನು 2 ಮೇಯ್ನ್ ಇದೆ. ಮತ್ತೆ ಪಾರ್ಟ್ ಡಿ ಒಳಗಡೆ 2 ಮೇಯ್ನ್. ಪಾರ್ಟ್ ಎ ಒಳಗಡೆ 2 ಮೇಯ್ನು, ಫಸ್ಟ್ ಮೇಯ್ನ್, ಸೆಕೆಂಡ್ ಮೇಯ್ನ್. ಪಾರ್ಟ್ ಬಿ ಒಂದೇ ಮೇಯ್ನ್, ಥರ್ಡ್ ಮೇನ್. ಪಾರ್ಟ್ ಸಿ ಒಂದೇ ಮೇನ್, 3 ಮಾರ್ಕ್ದು 3 ಒಂದೇ ಯಾವುದು 4th ಮೇನ್. ಪಾರ್ಟ್ ಡಿ ಒಳಗಡೆ 5th ಆ್ಯಂಡ್ 6th ಮೇನ್ 2 ಬರುತ್ತೆ. 5th ಮೇನಲ್ಲಿ 5 ಮಾರ್ಕ್ ಲಾಂಗ್ ಆನ್ಸರ್ಸು, 6th ಮೇನಲ್ಲಿ 5 ಮಾರ್ಕ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಸೊ ಪಾರ್ಟ್ ಡಿ ಒಳಗಡೆ 5 ಮಾರ್ಕ್ ಒಳಗಡೆ ಮತ್ತೆ 2 ಮೇನ್ ಇರುತ್ತೆ. ಇರುತ್ತೆ. ಮಕ್ಕಳಿಗೆ ಅದೆಲ್ಲ ಅರ್ಥ ಆಗಿರುತ್ತೆ, ಈಗಾಗಲೇ ಎಷ್ಟೊಂದು ನೋಡ್ಕೊಂಡಿರ್ತಾರೆ. ಇವತ್ತಿಂದನೇ ಓದಬೇಕು, ಓದಿ ಪಾಸ್ ಆಗಬೇಕು ಅಂದರೆ ನಾನು ಅದೇ ಫಸ್ಟ್ ಕ್ಯಾಟಗರಿಯವ್ರಿಗೆ ಹೇಳ್ತಾ ಇರೋದು. ನೀವೊಂದು 4-5 ಕ್ಯಾಟಗರಿ ಮಾಡಿಕೊಂಡು ಇವತ್ತು ಯಾರ್ಯಾರು ಎಷ್ಟು ಓದಿದರೆ ಹೆಚ್ಚು ಅಂಕಗಳನ್ನು ತೆಗಿಬಹುದು, ಮಿನಿಮಮ್ ಪಾಸ್ ಆಗಲಿಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ಹೇಳಿದ್ದೀರಾ. ಈಗ ಇನ್ನೂ ಏನಾದ್ರು ಪ್ರಶ್ನೆಗಳಿದೆ, ಕೇಳಬೇಕು, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತಂದರೆ ಮಾಡ್ಬೋದಾ? ಖಂಡಿತ. ಸಂಖ್ಯೆ, ನಿಮ್ಮದು ಫೋನ್ ಸಂಖ್ಯೆ? 89 712 642 50. ಮತ್ತೊಮ್ಮೆ ಹೇಳ್ತೀನಿ, 8971264250. ಈ ಸಂಖ್ಯೆಯನ್ನು ಬರ್ಕೊಂಡು ಕರೆ ಮಾಡಿ ಏನಾದರೂ ಪ್ರಶ್ನೆಗಳಿದೆ ಅಂತಂದರೆ ಕೇಳ್ಬೋದು. ಅದೇ ನಾನು ಮಕ್ಕಳಿಗೆ ಲಾಸ್ಟಲ್ಲಿ ಸಜೆಸ್ಟ್ ಮಾಡೋದಿಷ್ಟೇ. ಈಗಾಗಲೇ ನಿಮಗೆ ಲೆವೆಲ್ಸ್ ಅಂತ ಒಂದು ಐಡಿಯಾ ಮಾಡಿಕೊಟ್ಟಿದ್ದೀನಿ. ರ್ಯಾಂಡಮ್ ಸಜೆಷನ್ಸ್ ಒಳಗೆ ಹೋಗ್ಬಿಡಿ. ಫ್ರೆಂಡ್ಸು, ಮ್ಯಾಮ್ ಆಗಲೇ ಹೇಳಿದಾಗೆ ಇನ್ಫ್ಲೂಯೆನ್ಸಸ್, ಆನ್ಲೈನ್ ಆಫ್ಲೈನ್ ಎಲ್ಲ ಇನ್ಫ್ಲೂಯೆನ್ಸಸ್ಸು. ಬಿಕಾಸ್ ಈಗ ನಾನೇ ಕೆಲವರು ಏನು ಹೇಳ್ತಾರೆ, ಹೊರಗಡೆ ಅವರು ಸಜೆಸ್ಟ್ ಮಾಡುವಾಗ ಅವರೆಲ್ಲೋ ಒಬ್ಬ ವ್ಯಕ್ತಿಯಿಂದ ಕೇಳಿರ್ತಾರೆ, NCERT ಓದಬೇಕು ನೀನು ಫಸ್ಟು. ಈ ಪಾಸಾಗಕ್ಕೆ ಒದ್ದಾಡ್ತಿರೋ ಮಗುಗೆ NCERT ತಂದಿಟ್ಟರೆ ಅವ್ನು ಫೇಲೇ ಆಗೋದು ಮುಂದೆ ಇಟ್ಕಟ್ಟು. ಸೊ ಅವನು ಓದಬೇಕಾಗಿರೋ ಕಂಟೆಂಟೇ ಬೇರೆ ಇದೆ. ಅದು ಮೆಟ್ಲುಗಳ ಥರ ಹತ್ತುತ್ತಾ ಹೋಗ್ಬೇಕಾಗತ್ತೆ. ಮೊದಲನೇ ಮೆಟ್ಲು ನಾನು ಹೇಳಿದಾಗ ಲೆವೆಲ್ 1ಅಲ್ಲಿ 5 ಮಾರ್ಕ್ 3 ಮಾರ್ಕ್ ಪರ್ಫೆಕ್ಟ್ ಮಾಡಿಕೊಂಡು, ನೆಕ್ಸ್ಟ್ 2 ಮಾರ್ಕ್ ಪರ್ಫೆಕ್ಟ್ ಮಾಡಿಕೊಂಡು, ಇವಾಗ ನಾನು ಹೇಳಿರೋ ಇಡೀ ಪ್ರೊಸೆಸ್ಸಲ್ಲಿ ಮಕ್ಕಳು ಅವರ ಹಂತ ಏನಿದೆ ಅನ್ನೋದನ್ನು ರಿಯಲೈಸ್ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು.
ಈ ನನ್ನನ್ನು ಇಲ್ಲಿವರೆಗೂ ಇಷ್ಟೊತ್ತವರೆಗೂ ಇಂಟರ್ವ್ಯೂ ಮಾಡಿರೋ ಮ್ಯಾಮ್ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ನೀವು ಕೂಡ ಬಂದು ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಮತ್ತು ಯಾರಾದರೂ ಫೋನ್ ಮಾಡಿದರೆ ಅವ್ರಿಗೂ ಕೂಡ ಮಾರ್ಗದರ್ಶನ ಮಾಡಿ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ AIR ಹಾಸನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಂಜೆ ಹೊತ್ತಿಗೆ ಲಭ್ಯ ಇರುತ್ತೆ. ಅಲ್ಲಿ ಕೂಡ ಮಕ್ಕಳು ಇದನ್ನು ಕೇಳಿ ಸದುಪಯೋಗ ಮಾಡ್ಕೊಳ್ಬಹುದು. ಇವತ್ತಿಗೆ ಇಲ್ಲಿಗೆ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಇಂದಿನ ವಿಷಯವಾಗಿತ್ತು ಭೌತಶಾಸ್ತ್ರ. ಭಾಗವಹಿಸಿದ್ದ ವಿಷಯ ತಜ್ಞರು ಉಪನ್ಯಾಸಕರಾದ ರಾಕೇಶ್ DP, APJ ಕಾಲೇಜು ಹಾಸನ. ಪ್ರಸ್ತುತಿ ಸುಜಾತಾ F. ತಳವಾರ್.